ಸೊ ಮತ್ತೊಮ್ಮೆ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಅರುಣ. ನಾನೊಬ್ಬ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಫಲ ಭರವಸೆ ಹಾಗೂ 12 ಹೆಜ್ಜೆಗಳ ಈ ಕಾರ್ಯಕ್ರಮ. ಸೊ ಇದರಿಂದಾಗಿ ಯಾವುದೇ ಕುಡಿತದ ಮಾನಸಿಕ ಸೆಳೆತ ನನ್ನಲ್ಲಿ ಇಲ್ಲ ಸ್ನೇಹಿತರೆ. ಸೊ ಇದರ ದಶೆಯಿಂದಾಗಿನೇ ಈ 12 ಹೆಜ್ಜೆಗಳ ದಶೆಯಿಂದಾಗಿನೇ ಮಾಡಿದಂಥ ಅಥವಾ ಮಾಡಬೇಕು ಅಥವಾ ಮಾಡು ಅನ್ನುವಂಥ ಯೋಚನೆಗಳು ಕೂಡ ಕೆಲವೊಮ್ಮೆ ಸ್ಟಾಪ್ ಆಗ್ತವೆ. ಮಾಡಿದಂತಹವುಗಳ ಬಗ್ಗೆ ಎಚ್ಚರಿಕೆ ಮೂಡುತ್ತದೆ. ಸೊ ಅದೇ ಈ ಕಾರ್ಯಕ್ರಮದ ಸ್ಪೆಷಾಲಿಟಿ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಹೆಜ್ಜೆಗಳ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಯಾವುದೇ ತಪ್ಪುಗಳನ್ನ ಮಾಡದೆ ಇರುವ ಹಾಗೆ ತಡಿತಾವೆ. ಅದು ಇದು ಒಂದು ಬ್ಯೂಟಿ ಅಂತ ಹೇಳ್ಬೋದು. ಇದು ಒಂದು ಪಾರ್ಟ್. ಇದು ತಪ್ಪುಗಳನ್ನ ಮಾಡದೆ ಇರೋ ಹಾಗೆ ತಡೆಯುವುದು ಒಂದು, ನಮ್ಮಿಂದ ಯಾರಿಗೂ ನೋವಾಗದೆ ಹಾಗೆ ಇರುವುದು ಇನ್ನೊಂದು. ಸಾಕಷ್ಟು ಜೀವನದ ಎಲ್ಲ ಸಮಸ್ಯೆಗಳನ್ನ ಈ 12 ಹೆಜ್ಜೆಗಳನ್ನ ಇಟ್ಟು ನೋಡ್ತಾ ಹೋದಾಗ 100% ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ದಾರಿ ಸಿಗ್ತದೆ. ಸೊ ಇವತ್ತು ಕೂಡ ನಾವು 10ನೇ ಹೆಜ್ಜೆವರೆಗೆ ನೋಡಿದೀವಿ. 10ನೇ ಹೆಜ್ಜೆ ನಮ್ಗೆ ಹೇಳ್ತಾ ಆಗಿಂದಾಗೆ ನಾವು ಮಾಡಿದಂತ ಅಥವಾ ಈ ದಿನವಿಡೀ ನಾವು ಮಾಡುವಂತ ಕಾರ್ಯಗಳನ್ನ ತತ್ಕ್ಷಣವೇ ಅವುಗಳನ್ನ ಮತ್ತೊಮ್ಮೆ ಅವಲೋಕನ ಮಾಡೋದು. ಸೊ ನಾವೇನಾದ್ರು ಒಂದು ವೇಳೆ ತಪ್ಪಿ ನಡೆದ್ರೆ ಒಂದು ವೇಳೆ ಸೊ ಆಲ್ಮೋಸ್ಟ್ ಆಲ್ ಈ 10ನೇ ಹೆಜ್ಜೆ ಬರುತ್ತಲೇ ತಪ್ಪುಗಳು ಬಹಳ ಕಡಿಮೆ ಆಕ್ಕವು. ನಮ್ಮಿಂದ ಮಿಸ್ಟೇಕ್ಸ್ಗಳು ಬಹಳ ಕಡಿಮೆ ಆಕ್ಕವು. ಈ ಡಿಫೆನ್ಸ್ ಮೆಕ್ಯಾನಿಸಮ್ಗಳನ್ನ ಯೂಸ್ ಮಾಡೋದು ಬಹಳ ಕಡಿಮೆ ಆಗ್ತಾವು. ಅಥವಾ ಗುಣದೋಷಗಳನ್ನ ಯೂಸ್ ಮಾಡೋದು ಬಹಳ ಕಡಿಮೆ ಆಗ್ತದೆ. ಬರ್ತಾ ಕಡಿಮೆ ಆಕೋತ ಹೋಗ್ತದೆ. ಸೊ 10ನೇ ಹೆಜ್ಜೆ ಬರುತ್ತಲೇ ಅವೆಲ್ಲವೂ ಕಡಿಮೆ ಆಗ್ತಾ ಬರ್ತದೆ. 10ನೇ ಹೆಜ್ಜೆಯಲ್ಲಿ ಒಂದು ವೇಳೆ ನಮ್ಮಿಂದ ಏನಾದ್ರೂ ತಪ್ಪು ನಡೆದ್ರೂ ಕೂಡ ಆಗಿಂದಾಗ ಅವುಗಳನ್ನ ತಿದ್ದುಕೊಳ್ಳಿಕ್ಕೆ ಅಲ್ಲಿ ಒಂದು ಅವಕಾಶವನ್ನ ಅವರು ಅದ್ಭುತವಾಗಿ ರಚನೆ ಮಾಡಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಇವತ್ತು ನಾವು 11ನೇ ಹೆಜ್ಜೆ ಎಷ್ಟು ಪ್ರಮುಖ ಅಂತ ಹೇಳ್ಬೇಕಂದ್ರೆ ಇದು ಒಂಥರ ಬ್ಯಾಲೆನ್ಸ್. ಇದು ಯಾವುದೇ ಕಾರ್ಯಕ್ಕೂ ಈ ಒಂದು ಇಲ್ಲಿ ಕೂತೀವಲ್ಲ, ಇಲ್ಲೇನಿದು ಈಗ ಫ್ಯಾನ್ ತಿರುಗ್ತಾ ಇದೆ, ಲೈಟ್ ಹತ್ತೈತಿ, ನೆಟ್ವರ್ಕ್ ಹೊಂಟೈತಿ, ನೆಟ್ವರ್ಕ್ ಇಲ್ಲೆಲ್ಲ ಕೇಳಿಸ್ತಾ ಇದೆ. ಇದು ಮೇನ್ ಅಂತಂದ್ರೆ ಮೂಲಭೂತವಾಗಿ ಇರುವಂತ ಹೆಜ್ಜೆ ಅಂತಾನು ಹೇಳ್ಬೋದು. ಮೂಲ ಅಂದ್ರೆ ಇದು ಇದ್ರನ್ನ ಮುಂದೆಲ್ಲ ನಡಿತೈತಿ ಅನ್ನುವಂತ ಹೆಜ್ಜೆ ಇದು. ಈ ಕರೆಂಟ್ ಇದ್ರೆ ಮಾತ್ರ ಲೈಟ್ ಹತ್ತೈತಿ, ಕರೆಂಟ್ ಇದ್ರೆ ಮಾತ್ರ ಫ್ಯಾನ್ ತಿರುಗ್ತದೆ, ನೆಟ್ವರ್ಕ್ ಇದ್ರೆ ಮಾತ್ರ ಮೊಬೈಲ್ ನಲ್ಲಿ ಇವೆಲ್ಲ ಮಾತನಾಡಿದ್ದು ಕೇಳ್ತದೆ. ಹಂಗಿದೆ ಇದೊಂಥರ ಎಲೆಕ್ಟ್ರಿಸಿಟಿ, ಪವರ್ ಇದ್ದಂಗಿದೆ 11ನೇ ಹೆಜ್ಜೆ. ಸೊ ನಾವು ಇದನ್ನ ಬಹಳ ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಅಲ್ಲಿ ಹೇಳ್ತಾರೆ 11ನೇ ಹೆಜ್ಜೆ ಒಳಗೆ ನಾವು ಅರಿತುಕೊಂಡಂತಹ ಭಗವಂತನೊಡನೆ ಕೇವಲ ನಮಗಾಗಿ ಇರುವ ಆತನ ಇಚ್ಛೆಯ ಜ್ಞಾನವನ್ನು ಮತ್ತು ಅದನ್ನು ಕಾರ್ಯವೆಸಗುವ ಶಕ್ತಿಯನ್ನು ದಯಪಾಲಿಸಲು ಬೇಡುತ್ತಾ ಪ್ರಾರ್ಥನೆ ಹಾಗೂ ಧ್ಯಾನದ ಮೂಲಕ ಆತನೊಡನೆ ಪ್ರಜ್ಞಾಪೂರ್ವಕ ಸಂಪರ್ಕವನ್ನ ನಾವು ಉತ್ತಮಗೊಳಿಸಲು ಕೋರಿದೆವು ಅಂತಿದೆ. ಸೊ ಇಲ್ಲಿ ಈ ವಸ್ತು 4 ಲೈನ್ ಇದೆ. ಈ 4 ಲೈನ್ಗಳಲ್ಲಿ ನೀವು ನೋಡ್ತಾ ಹೋದಾಗ ನಮ್ಗೆ ಗೊತ್ತಾಗ್ತೈತಿ ಏನಪ್ಪಾ ಅಂತಂದ್ರೆ ಅಲ್ಲಿ ಇಂಗ್ಲಿಷ್ ನಲ್ಲೂ ಕೂಡ ಬಹಳ ಚಂದ ಹೇಳ್ತಾರ ಅವ್ರು. ಥಾಟ್ ಥ್ರೂ ಪ್ರೇಯರ್ ಅಂಡ್ ಮೆಡಿಟೇಷನ್ ಟು ಇಂಪ್ರೂವ್ ಅವರ್ ಕಾನ್ಸಿಯಸ್ ಕಾಂಟ್ಯಾಕ್ಟ್ ವಿತ್ ಗಾಡ್ ಆಸ್ ವಿ ಅಂಡರ್ಸ್ಟುಡ್ ಹಿಮ್. ಅದು ಅಂಡರ್ಲೈನ್ ಮಾಡ್ಯಾರ ಅವ್ರು. ಗಾಡ್ ಅಂತ ಅಷ್ಟೇ ಬರ್ದಿಲ್ಲ, ಬರೇ ದೇವರಂತಂದ್ರೆ ಈ 10ನೇ ಹೆಜ್ಜೆ ಬರೋ ತನಕ ದೇವರ ಬಗ್ಗೆ ನಮಗೊಂದು ನಂಬಿಕೆ ಬಂದ್ಬಿಟ್ಟಿರ್ತದೆ. ಆದ್ರೂ ಕೂಡ 11ನೇ ಹೆಜ್ಜೆಯಲ್ಲಿ ಹೇಳ್ತಾರ ಗಾಡ್ ಆಸ್ ವಿ ಅಂಡರ್ಸ್ಟುಡ್ ಹಿಮ್. ಈ ಶಬ್ದ ಬಹಳ ಪ್ರಮುಖವಾಗಿ ಬರ್ತದೆ ಸ್ನೇಹಿತರೆ, ಆಸ್ ವಿ ಅಂಡರ್ಸ್ಟುಡ್ ಹಿಮ್. ಸೊ ಮುಂದೆ ಬರೀತಾರೆ ಏನಪ್ಪಾ ಅಂದ್ರೆ ಪ್ರೇಯಿಂಗ್ ಓನ್ಲಿ ಫಾರ್ ನಾಲೆಜ್ ಆಫ್ ಹೀಸ್ ವಿಲ್ ಫಾರ್ ಅಸ್ ಅಂಡ್ ದ ಪವರ್ ಟು ಕ್ಯಾರಿ ದಟ್ ಔಟ್. ಸೊ ಇಲ್ಲಿ ಗಾಡ್ ಆಸ್ ವಿ ಅಂಡರ್ಸ್ಟುಡ್ ಹಿಮ್ ಅಥವಾ ನಾವು ಅರಿತುಕೊಂಡಂತಹ ಭಗವಂತನೊಡನೆ ಅಂತ ಯಾಕೆ ಬರ್ದಾರ? ಇದೆಲ್ಲವೂ 11ನೇ ಹೆಜ್ಜೆಗೆ ಹೋಗೋಕ್ಕಿಂತ ಮೊದಲಿಗೆ ಪೀಠಿಕೆ ಇದೆ. 11ನೇ ಹೆಜ್ಜೆಗೆ ಯಾಕೆ ಹೋಗ್ಬೇಕು, 11ನೇ ಹೆಜ್ಜೆ ಏನು ಹೇಳಲಿಕ್ಕೆ ಹೊರಟಿದೆ, 11ನೇ ಹೆಜ್ಜೆಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಈ ಶಬ್ದಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಬರಿಬೇಕಾಗಿತ್ತಲ್ಲ ಅವರು. ಈ 10 ಹೆಜ್ಜೆ ತನಕ ಬಂದಾರ, ಭಗವಂತನ ಬಗ್ಗೆ ನಂಬಿಕೆ ಬಂದದ, ದೇವರ ಬಗ್ಗೆ ನಂಬಿಕೆ ಬಂದದ, ಅಥವಾ ಮಿಗಿಲಾದ ಶಕ್ತಿ ಐತಿ ಅದರ ಬಗ್ಗೆ ನಂಬಿಕೆ ಬಂದದ. ಆ ನಂಬಿಕೆ ಮೇಲೆನೆ 4ರಿಂದ 10 ತನಕ ಇವರೆಲ್ಲ ಹೆಜ್ಜೆಗಳನ್ನ ಮಾಡ್ಕೋತ ಬಂದಾರೆ. ಅದಾದ ನಂತರವೂ ಕೂಡ ಅವ್ರು ಇಲ್ಲಿ ಬರೀತಾರೆ ಏನಪ್ಪಾ ಅಂತಂದ್ರೆ ನಾವು ಅರಿತುಕೊಂಡಂತ ಭಗವಂತ. ಅದು ಬೇಕಾಗಿತ್ತ ಆಸ್ ವಿ ಅಂಡರ್ಸ್ಟುಡ್ ಹಿಮ್ ಅಂತ ಹೇಳಿ.
ಒಂದು ಕನ್ಕ್ಲೂಷನ್ಗೆ ಬಂದಿವಿ ನಾವೀಗ. 3ನೇ ಹೆಜ್ಜೆಯಿಂದ ಈ 10ನೇ ಹೆಜ್ಜೆ ಬರುತ್ತಲೇ ಒಂದು ಕನ್ಕ್ಲೂಷನ್ ಬಂದಿವಿ. 2ನೇ ಹೆಜ್ಜೆ ಒಳಗೆ ನಮಗೆ ಸ್ಪಷ್ಟ ಅರಿವಾಗಿದೆ, ನಮಗಿಂತ ಒಂದು ಮಿಗಿಲಾದ ಶಕ್ತಿ ಅದ, ಅದು ಕೆಲಸ ಮಾಡ್ತದ ಅನ್ನುವಂಥದ್ದು ಅರಿವು ಆಗ್ಯದ. 3ನೇದ್ರಲ್ಲಿ ಅವನ ಕಡೆ ತಿರುಗಿಸಿದ ನಂತರ ಕೆಲಸ ಚಾಲು ಮಾಡಿವಿ, 10ರ ಮಟ್ಟ ಬಂದು ನಿಂತೀವಿ. ಅದಾದ ನಂತರವೂ ಕೂಡ ನಾವು ಅರಿತುಕೊಂಡಂತ ಭಗವಂತ, ನಾವು ಅರಿತುಕೊಂಡಂತ ಈ ಶಬ್ದವನ್ನ ಪದೇ ಪದೇ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಕೆಲವರಿಗೆ ಬೇಜಾರಾಗ್ಬಿಡ್ರಿ. ಈ ಶಬ್ದದಲ್ಲಿ ಬಹಳ ಗೂಢಾರ್ಥ ಇದೆ ಸ್ನೇಹಿತರೆ. ಗಾಡ್, ದೇವ್ರು ಎಸ್ ಅದಾನ, ಎಲ್ಲರಿಗೂ ನಾವು ಹೇಳ್ತೀವಿ ಇವತ್ತು ಅದಾನ ಅನ್ನುವಂಥ ನಂಬಿಕೆಗೆ ಬಂದಿವಿ. ಎಲ್ಲರಿಗೂ ಅದಾನ ದೇವ್ರು, ಜಗತ್ತಿಗೆ ಅದಾನ, ಇಡೀ ಪ್ರಪಂಚಕ್ಕೆ ಅದಾನ. ನಾನು ಇಲ್ಲಿ ಬಾಗಲಕೋಟೆ ಕುಂತವ್ರಿಗೆ ಅದೀನಿ, ಅಲ್ಲಿ ಮಂಗಳೂರಾಗ ಕುಂತವ್ರಿಗೆ ಅದಾರ, ಇಡೀ ಕರ್ನಾಟಕದ ಎಲ್ಲೆಲ್ಲಿ ಕೂತಿರಿ ಎಲ್ಲರಿಗೂ ದೇವ್ರ ಅದಾನ. ಇಲ್ಲ 100% ಸರ್ವಾಂತರ್ಯಾಮಿ ದೇವ್ರ ಅದಾನ, ಅವನು ಸರ್ವಾಂತರ್ಯಾಮಿ, ಎಲ್ಲರಿಗೂ ಅದಾನ, ಇಲ್ಲ ಅಂತ ಹೇಳಂಗಿಲ್ಲ, ನಾನು ಒಪ್ಕೋತೀನಿ. ಆದ್ರೆ ನನಗೆ ಹೆಂಗದಾನ ಆ ದೇವರು ಅನ್ನುವಂತಹ ನನಗೆ ಏನು, ನನ್ನ ವೈಯಕ್ತಿಕವಾಗಿ ನನಗೇನ್ ಅರ್ಥ? ಇಡೀ ಜಗತ್ತನ್ನ ನೋಡ್ತಾನ, ನನ್ನನ್ನ ನೋಡ್ತಾನ, ನನ್ನ ಕೆಲಸಗಳನ್ನ ಮಾಡ್ತಾನ, ನನಗೆ ಒಳ್ಳೇದನ್ನ ಮಾಡ್ತಾನ, ನನ್ನ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾನ, ನಾನು ಬೇಡಿದ್ದನ್ನ ಕೊಡ್ತಾನ, ನಾನು ಅನ್ಕೊಂಡಿದ್ದನ್ನ ನಡೆಸ್ತಾನ. ಇದು ವೈಯಕ್ತಿಕವಾಗಿ ನನಗಂತ ಬಂದಾಗ ದೇವರು ಅಂತಂದಾಗ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಓಕೆ ಒಪ್ಕೊಂತೀವಪ್ಪ, ಸಾಮೂಹಿಕವಾಗಿ ಒಪ್ಕೊಂತೀವಿ. ಆದ್ರೆ ನನ್ನ ವಿಷಯ ಬಂದಾಗ ನನ್ನ ವಿಷಯದಲ್ಲಿ ಭಗವಂತ ಕೆಲಸ ಮಾಡ್ತಾನೋ ಏನು, ನನ್ನ ವಿಷಯದಲ್ಲಿ ಭಗವಂತ ಕೆಲಸ ಮಾಡ್ತಾನ ಇಲ್ಲ ಅನ್ನುವಂಥದ್ದನ್ನ ನಾನು ಅವನನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತೀನಿ ಅದ್ರ ಮ್ಯಾಗ ನಿಂತಿರ್ತದ. ನಾನು ಅವನನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ, ನಾನು ಅವನನ್ನ ಹೇಗೆ ನಂಬುತ್ತೀನಿ, ನಾನು ಅವನನ್ನ ಹೇಗೆ ಪೂಜಿಸ್ತೀನಿ ಅಥವಾ ಪ್ರೀತಿಸ್ತೀನಿ, ಪ್ರೇಮಿಸ್ತೀನಿ, ಗೌರವಿಸ್ತೀನಿ, ಆರಾಧಿಸ್ತೀನಿ, ಅದರ ಮೇಲೆ ಅವನು ನನ್ನ ಮೇಲೆ ನನಗೆ ಕೆಲಸ ಮಾಡ್ತಾನ ಅನ್ನುವಂಥದ್ದು ನಿಂತು. ದೇವ್ರು ಎಲ್ಲರಿಗೂ ಅದಾನ, ಆದ್ರೆ ನನಗೇನು, ನನಗೆ ಹೆಂಗ, ನನಗೆ ಅದಾನ ಇಲ್ಲ ಅನ್ನುವಂಥದ್ದು ಈ ಶಬ್ದ ಇದು. ನಾವು ಅರಿತುಕೊಂಡಂತಹ ಭಗವಂತ ಇಡೀ ಜಗತ್ತಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ಯಾನ್ರಿ. ಎಲ್ಲ ಟಾಟಾ, ಬಿರ್ಲಾ, ಅಂಬಾನಿ, ಅವರು ಇವರು ಎಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತರು ಸಾಕಷ್ಟು ಜನ ಮಾಡ್ಯಾನ. ನನಗ್ ಮಾಡ್ಯಾನೇನು? ಸುಮ್ನೆ ಜನರಲ್ ಆಗಿ ಹೇಗ್ ಸಂಬಂಧಪಟ್ಟಿಲ್ಲ, ಮತ್ತ ಅವ್ರ ಹೆಸರು ತಗೋತೀನಿ ಅನ್ನಕ್ ಹೋಗ್ಬೇಡ್ರಿ. ಹೆಂಗಂದ್ರೆ ಅವ್ರಿಗೆ ಮಾಡ್ಯಾನ, ಇವ್ರಿಗೆ ಮಾಡ್ಯಾನ, ಅವ್ರಿಗೆ ಒಳ್ಳೇದ್ ಮಾಡ್ಯಾನ, ಇನ್ನೊಬ್ರು ಮಾಡ್ಯಾನ, ದೊಡ್ಡ ದೊಡ್ಡ ಹೀರೋಗಳನ್ನ ಮಾಡ್ಯಾನ, ಆಕ್ಟರ್ಗಳನ್ನು ಮಾಡ್ಯಾನ, ಫಿಲ್ಮ್ ಸ್ಟಾರ್ಗಳನ್ನು ಮಾಡ್ಯಾನ, ಸಾವಿರಾರು ಕೋಟಿಗಟ್ಟಲೆ ಕಳಿಸಿದಂತ ಬಿಸ್ನೆಸ್ ಟೈಕೂನ್ಗಳನ್ನು ಮಾಡ್ಯಾನ, ಶ್ರೀಮಂತರನ್ನ ಮಾಡ್ಯಾನ. ನನಗ್ ಮಾಡ್ಯಾನೇನು? ಮತ್ತೆ ದೇವರು ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಎಲ್ಲರಿಗೂ ಅವನೇ ಸೃಷ್ಟಿಕರ್ತ ಅಂದಾಗ ಎಲ್ಲರನ್ನ ಈಕ್ವಲ್ ಆಗಿ ಇಡ್ಬೇಕಾಗಿತ್ತಲ್ಲ, ಎಲ್ಲರನ್ನ ಬರೋಬ್ಬರಿ ಸಮಾನಾಂತರವಾಗಿ ಇಡಬೇಕಾಗಿತ್ತಲ್ಲ ಅಲ್ವಾ? ಸಾಧಾರಣವಾಗಿ ಕ್ವಶನ್ ಬರೋದು, ಅವನೇ ನಮ್ಮ ಸೃಷ್ಟಿಕರ್ತ ಅಂದಾಗ ಅವ ಎಲ್ಲರಿಗೂ ಒಂದೇ ನ್ಯಾಯವನ್ನ ಮಾಡಬೇಕಾಗಿತ್ತು. ಸಮಾಜದಲ್ಲಿ ನಮ್ಮನ್ನ ಕೆಳಕಿಟ್ಟ, ಇನ್ನೊಬ್ಬರನ್ನ ಮೇಲೆ ಕೆಟ್ಟ, ಬಡವರನ್ನ ಮಾಡಿದ, ಶ್ರೀಮಂತರನ್ನ ಮಾಡಿದ, ನಮಗೆ ರೋಗ ಹಚ್ಚಿದ, ಕೆಲವೊಬ್ರು ಇನ್ನೂ ತನಕ ಆರಾಮಾಗಿ ನಮ್ಮ ಮುಂದೆ ಕೂತ್ಕೊಂಡು ಕುಡಿತಾರ, ಆರಾಮಾಗಿ ಅದಾರ, ಏನೂ ಆಗಿಲ್ಲ. ಮತ್ತೆ ನನಗೆ ಯಾಕೆ ಕುಡುಕನ್ನು ಮಾಡಿದ, ನನಗೆ ಯಾಕೆ ಆಲ್ಕೋಹಾಲ್ ಅನ್ನುವಂತ ಈ ಆಲ್ಕೋಹಾಲಿಕ್ ಅನ್ನುವಂಥ ರೋಗವನ್ನ ಅಥವಾ ಈ ಅಮೂಲ್ ರೋಗವನ್ನ ತಂದಿಟ್ಟ? ಈ ಕ್ವಶನ್ ಎಲ್ಲವೂ ರೈಸ್ ಆಗ್ತಾವಲ್ಲ, ಈ ಕ್ವಶನ್ಗಳು ಎಲ್ಲವೂ ಬರ್ತಾವ ಹೊರಗಡೆ. ನೀವು ಹೇಳ್ತೀರಿ ದೇವರು ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಅವನೇ ಸೃಷ್ಟಿಕರ್ತ, ಸರಿ, ಎಲ್ಲವೂ ಸರಿ, ಬಟ್ ನನಗೆ ಯಾಕೆ ಹಿಂಗ್ ಮಾಡಿದ ಅನ್ನುವಂಥದ್ದು ಬರ್ತದಲ್ಲ. ಆ ಒಂದು ಶಬ್ದಕ್ಕಾಗಿ ಇಲ್ಲಿ ಬರ್ತಾನ ಹೇಳ್ತಾರ ಅವರು, ನಾವು ಅರ್ಥಕೊಂಡಂತ ಅಂತ ಹೇಳಿ, ಆಸ್ ವಿ ಅಂಡರ್ಸ್ಟುಡ್ ಹಿಮ್ ಅಂತ. ಇವತ್ತು ನಾನಿಲ್ಲಿ ಬಂದೀನಿ, ಇಲ್ಲಿ ಕೂತೀನಿ, ಇವತ್ತಿನ ಈ ಜಗತ್ತಿನಲ್ಲಿ ನಾನು ನಿಂತೀನಿ, ಮಾತಾಡಕತ್ತೀನಿ, ಎಲ್ಲವೂ ಸತ್ಯ, ಇಲ್ಲ ಅಂತಲ್ಲ, ಎಲ್ಲವೂ ಸತ್ಯ. ನನಗೇನು ಬೇಕು, ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನುವಂಥದ್ದನ್ನ ಅವನು ಇಲ್ಲಿ ನನಗಾಗಿ ಮಾಡಿಟ್ಟಾನ. ಆದ್ರೆ ನನ್ನ ಹುಚ್ಚು ಕೋಡಿ ಮನಸ್ಸು ಏನಂತಂದ್ರ, ಅವ್ರಿಗಿದ್ದಿದ್ದು ನನಗೆ ಯಾಕಿಲ್ಲ, ನನಗೆ ಏನು ಬೇಕು, ನನಗೆ ಏನು ಸಿಗಬೇಕು, ನಾನು ಎಲ್ಲಿ ಇರಬೇಕು, ನಾನು ಯಾವ ರೂಪದಲ್ಲಿ ಇರಬೇಕು, ಯಾವ ಕೆಲಸ ಮಾಡ್ಬೇಕು, ಏನು ಮಾಡ್ಬೇಕು ಅಂತ ಹೇಳಿ ಪೂರ್ವ ನಿರ್ಧಾರ ಮಾಡಿ ನನ್ನನ್ನ ಭಗವಂತ ಇಲ್ಲಿ ಕರ್ಕೊಂಬಂದು ಕೂತಾನ, ಕೂಡ್ಸ್ಯಾನ.
ಆದ್ರೆ ನಾನೇನ್ ಯೋಚನೆ ಮಾಡಕತ್ತೀನಿ ಇಲ್ಲಿ, ಅವ್ರಿಗೆ ಹೆಂಗ್ ಮಾಡ್ಯಾನ, ಇವ್ರಿಗೆ ಹಿಂಗ್ ಮಾಡ್ಯಾನ, ನನಗೆ ಯಾಕೆ ಹಿಂಗ್ ಮಾಡ್ಯಾನ ಅನ್ನುವಂಥ ಕ್ವಶನ್ ಅನ್ನ ಆ ಕ್ವಶನ್ ಅನ್ನ ನಾನು ರೈಸ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಒಳ್ಳೇದ್ ಮಾಡ್ಯಾನ, ಅವ್ರನ್ನ ಬರೋಬ್ಬರಿ ಇಟ್ಟಾನ, ನನಗೆ ಯಾಕೆ ಹಿಂಗ್ ಮಾಡ್ಯಾನ ಅನ್ನುವಂಥ ಕ್ವಶನ್ ಅನ್ನ ನಾನು ರೈಸ್ ಮಾಡ್ತಾ ಇದ್ದೀನಿ. ಇಲ್ಲೇ ಬರುದ ಈ ಶಬ್ದದ ಅರ್ಥ ಏನಪ್ಪಾ ಅಂದ್ರ, ದೇವರು ನೀನು ಹೇಗೆ ಅರ್ಥ ಮಾಡ್ಕೊಂಡೆ ಹಾಗೆ ನಿನ್ನನ್ನು ಇಟ್ಟನ, ಅವ್ರು ಹೇಗೆ ಅರ್ಥ ಮಾಡ್ಕೊಂಡ್ರೆ ಅವ್ರನ್ನ ಹಾಗಿಟ್ಟನ. ಅದಕ್ಕೆ ಹೇಳ್ತಾರೆ, ನಾವು ಅರಿತುಕೊಂಡಂತ ಭಗವಂತ ಅನ್ನುವಂಥದ್ದನ್ನ, ಈ ಅರಿತುಕೊಳ್ಳುವಿಕೆ, ಈ ಅರ್ಥ ಮಾಡಿಕೊಳ್ಳುವಿಕೆ, ಅರ್ಥೈಸಿಕೊಳ್ಳುವಿಕೆ ಬಹಳ ಪ್ರಮುಖ. ನನ್ನ ಭಗವಂತ, ನನ್ನ ಸೃಷ್ಟಿಕರ್ತ ನನಗಾಗಿ ಏನು ಮಾಡ್ತಾನ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಪ್ರಮುಖ ಪಾತ್ರ ವಹಿಸ್ತದ. ಅವ ಮಾಡ್ತಾನಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಕೆಲಸಗಳಾಗ್ತಾವ ನಮ್ಮ. ಅದಕ್ಕೆ ಬರೀತಾರ ಅವ್ರು, ಕೇವಲ ನಮಗಾಗಿ ಇರುವ ಆತನ ಇಚ್ಛೆಯ ಜ್ಞಾನವನ್ನು ಇಲ್ಲಿ ಬರ್ತದ. His will, only for knowledge of His will for us. ಆತನ ಇಚ್ಛೆ ನಮಗಾಗಿ ಏನಿದೆ, ಅವನ ಆಸೆ ಏನಿದೆ, ಭಗವಂತನ ದೃಷ್ಟಿಯಲ್ಲಿ ನಾನು ಏನು ಮಾಡಬೇಕು, ಏನು ಮಾಡಬಾರದು, ನಾನು ಎಲ್ಲಿರಬೇಕು, ಹೇಗೆ ಹುಟ್ಟಬೇಕು, ಹೇಗೆ ಬದುಕಬೇಕು, ಹೇಗೆ ಜೀವನ ಸಾಗಿಸಬೇಕು ಅನ್ನುವಂಥದ್ದು ಭಗವಂತನ ಕಲ್ಪನೆಯಲ್ಲಿ ಏನಿದೆ ಅಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಾಗೈತಿ. ನಾನೇನು ಮಾಡಕತ್ತೀನಿ, ನನಗೆ ಯಾಕೆ ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಅಂತ ನಾನು ಕೇಳಕತ್ತೀನಿ. ನಮಗಾಗಿ ಇರುವ ಆತನ ಇಚ್ಛೆ, ಭಗವಂತನ ಇಚ್ಛೆ, ನನ್ನ ಇಚ್ಛೆ ಅಲ್ಲ ಇಲ್ಲಿ, ಆತನ ಇಚ್ಛೆ ನಮಗಾಗಿ ಏನೈತಿ, ಅವ ಏನ್ ಆಸೆ ಪಟ್ಟಾನ ನಮ್ಮ ಬಗ್ಗೆ, ನಮ್ಮನ್ನ ಹೇಗೆ ಬದುಕಿಸಬೇಕು, ಹೇಗೆ ಬೆಳೆಸಬೇಕು, ಹೇಗೆ ಈ ಸಮಾಜದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಬಾಳಿಸಬೇಕು ಅನ್ನುವಂಥದ್ದು ಏನಿದೆ ಅಲ್ಲ, ಅವನಲ್ಲಿ ನಮ್ಮ ಬಗ್ಗೆ ಇರುವಂತ ಆಸೆಯ ಅದನ್ನು ತಿಳ್ಕೊಳ್ಳಕ್ ನಮಗ ಜ್ಞಾನ ಬೇಕು. ನಮಗ ಅದನ್ನು ತಿಳ್ಕೊಳ್ಳಿಕ್ಕೆ ಜ್ಞಾನ ಬೇಕಾಗೈತಿ. ಭಗವಂತನ ದೃಷ್ಟಿಯಲ್ಲಿ, ಭಗವಂತನ ಮನಸ್ಸಿನಲ್ಲಿ ನನಗಾಗಿ ಏನಿದೆ ಅನ್ನುವಂಥದ್ದು ಅದನ್ನು ತಿಳ್ಕೊಬೇಕಾಗೈತಿ. ಅವನ ಇಚ್ಛೆಯಲ್ಲಿ, ಅವನ ಮನಸ್ಸಿನಲ್ಲಿ ನಮಗಾಗಿ ಏನಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ಅವನು ಹೇಗೆ ಕಲ್ಪಿಸ್ತಾನ ಅದೇ ರೀತಿಯಾಗಿ ನಾವು ಕಾರ್ಯಾಚರಣೆ ಮಾಡಬೇಕಾಗೈತಿ. ಅವನ ಕಲ್ಪನೆಯಲ್ಲಿ ಏನಿದೆ ಅವ ಕಲ್ಪನೆಯಲ್ಲಿ ನಾವು ಆಕ್ಟ್ ಮಾಡಬೇಕಾಗೈತಿ. ಆತನ ಇಚ್ಛೆ ಜ್ಞಾನವನ್ನ ಮತ್ತು ಏನ ಭಗವಂತನಲ್ಲಿ ಇಚ್ಛೆ ಇದೆಯಲ್ಲ, ಆ ಇಚ್ಛೆಯ ಪ್ರಕಾರ, ಆ ಭಗವಂತನ ಆಸೆಯ ಪ್ರಕಾರ ನಾವು ಇವತ್ತಿಲ್ಲಿ ಕೆಲಸ ಮಾಡಬೇಕಾಗೈತಿ. ಆ ಕೆಲಸ ಮಾಡ್ಲಿಕ್ಕೆ ನಮಗೇನು ಬೇಕು ಅಂತಂದ್ರೆ ಶಕ್ತಿ ಕೊಡು ದೇವ್ರೆ, ಮನಸ್ಸನ್ನ ಕೊಡು ದೇವ್ರೆ. ಆ ಕಾರ್ಯವನ್ನ ಅವನು ವಹಿಸಿದಂಥ ಅವನ ಮನಸ್ಸಿನಲ್ಲಿ ಏನು ಇಚ್ಛೆ ಇದೆ ಆ ಇಚ್ಛೆಯನ್ನ ಪೂರೈಸಲು ನಮಗೆ ಶಕ್ತಿ ಕೊಡು, ಅದನ್ನ ಕಾರ್ಯಾಚರಣೆ ಮಾಡಲು ನಮಗೆ ಶಕ್ತಿ ಕೊಡು ಅನ್ನುವಂಥದ್ದಿದೆ. ಅದನ್ನ ಹೇಗೆ ಬೇಡಬೇಕು ನಾವು, ಹೇಗೆ ಬೇಡಬೇಕು ಅಂತಂದ್ರೆ ಕರೆದ ತಕ್ಷಣ ಬಂದು ಎದ್ದು ನಿಂದಿರ್ದಲ್ಲ ಭಗವಂತ. ಯಾವಾಗ್ಲೂ ಬಾ ದೇವ್ರ, ಇವತ್ತು ಏನೇನ್ ಕೆಲಸ ಐತಿ, ಏನೇನ್ ಅಸೈನ್ಮೆಂಟ್ ಮಾಡ್ತೀನಿ, ನನಗೆ ಕೆಲಸ ಕೊಟ್ಬಿಡು, ಇವತ್ತಿನ ದಿನಚರಿ ಎಲ್ಲ ನಾನು ಮುಗಿಸಿ ಬಿಡ್ತೀನಿ ಅಂತ ಕರೆದ ತಕ್ಷಣ ಬರುದಿಲ್ಲ. ಅವೇನ್ ಬಂದ್ ಎದುರಿಗೆ ನಿಂತು ತಥಾಸ್ತುಪ ಹೋಗಪ್ಪ ನೀನ್ ಇವತ್ತು ಈ ಕೆಲಸ ಮಾಡು, ಇವತ್ತು ಇದನ್ನ ಮಾಡು, ಅದನ್ನ ಮಾಡು ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಮ್ಯಾನೇಜರ್ ಗತ್ತೆ ಕೆಲಸ ಅಸೈನ್ ಮಾಡ್ತಾನ, ನಮ್ಗೆ ಕೆಲಸ ವಹಿಸ್ಕೊಡ್ತಾನೆ ಇಲ್ಲ. ಅವನ ಇಚ್ಛೆಯಲ್ಲಿ, ಅವನ ಮನಸ್ಸಿನಲ್ಲಿ ಏನಿದೆ ಆ ಇಚ್ಛೆಯನ್ನ ಪೂರೈಸಲು ಅಥವಾ ಆ ಇಚ್ಛೆಯನ್ನ ನಾವು ಕಾರ್ಯಗತ ಮಾಡಲು ನಾವು ಏನ್ ಬೇಕು, ನಮಗೆ ಶಕ್ತಿ ಬೇಕು. ಅದನ್ನ ಹೇಗೆ ಬೇಡಬೇಕು ಅಂತಂದ್ರೆ ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ, ಪ್ರೇಯರ್ ಅಂಡ್ ಮೆಡಿಟೇಷನ್. ದೇವರಲ್ಲಿ ಪ್ರೇಯರ್ ಮಾಡೋದಂದ್ರೆ ಬೇರೆ ನಾವು ಅನ್ಕೊಂಡಿದ್ವಿ. ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ, ನಾನು ಕೇಳೋದು, ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಮಾಡು, ಇದನ್ನು ಮಾಡು, ಏನು ಆಸೆಗಳದ ಅವನ್ನೆಲ್ಲವನ್ನ ಅವನು ಮುಂದೆ ಇಡೋದು. ಪ್ರೇಯರ್ ಇದು ಅರೆ ಕೇಳೋದು ಅಷ್ಟ. ನನಗೆ ಆಯ್ತು, ಕೇಳಿದ ನಂತರ ಅವನ್ ಏನು ಉತ್ತರ ಕೊಡ್ತಾನ ಅದನ್ನ ಕೇಳುವಂತ ನನಗೆ ದಾರಿನೇ ಗುರ್ತಿರ್ಲಿಲ್ಲ. ಹೌದು, ನಾನು ಕೇಳ್ತೀನಿ ಒನ್ ವೇ, ನಾನು ಕೇಳ್ತೀನಿ, ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು, ನನಗೆ ಅದನ್ನು ಮಾಡು, ನನಗೆ ಇದನ್ನು ಮಾಡು ಅಂತೆಲ್ಲವನ್ನೇ ಕೇಳಿನಿ, ಇಲ್ಲ ಅಂತಲ್ಲ. ಹೌದು, ನಾನು ಕೇಳಿದ ನಂತರ ಭಗವಂತನಿಂದ ಏನು ಉತ್ತರ ಬರ್ತದ ಅನ್ನುವಂಥದ್ದನ್ನ ನಾನು ಯಾವತ್ತು ಕೇಳಿಸ್ಕೊಂಡೇ ಇಲ್ಲ. ಆ ಭಗವಂತನಿಂದ ಏನು ಉತ್ತರ ಬರ್ತದ ಅದನ್ನ ಕೇಳಿಸ್ಕೊಳ್ಳೋದ ಧ್ಯಾನ. ಇಲ್ಲಿ ಹೇಳಿಕೊಟ್ರ ನಮಗೂ ಕೂಡ ಪ್ರಾರ್ಥನೆ ಮತ್ತು ಧ್ಯಾನ ಅಂದ್ರೆ ಏನನ್ನ ಗುರ್ತಿರ್ಲಿಲ್ಲ. ಪ್ರೇಯರ್ ಅಂದ್ ಪ್ರಾರ್ಥನೆ ಅಂದ್ರೆ ಪೂಜೆ ಮಾಡೋದಂತ ತಿಳ್ಕೊಂಡ್ಬಿಟ್ಟಿದ್ವಿ ನಾವು. ನಮ್ಮ ಹಿರಿಯ ಬಂಧುಗಳು ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ರು ಇಲ್ಲೇ ಕುಪ್ಪಳ್ಳಿ ಒಳಗೆ 2019 ನವೆಂಬರಲ್ಲಿ. ಪ್ರಾರ್ಥನೆ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು ಅಂತ ಸ್ಪಷ್ಟ ಅರಿವಿಗೆ ಬಂದಿದ್ದು ನಮಗಲ್ಲಿ.
ನನಗ ನನಗೊಬ್ಬ ಈ ಪ್ರಾರ್ಥನೆ ಧ್ಯಾನ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ದೇವರ ಮನಸ್ಸಿನಲ್ಲಿ ಏನಿದೆ, ನಾನು ಕೇಳಿದ್ದಕ್ಕೆ ಅವನು ಏನು ಪ್ರತ್ಯುತ್ತರ ಕೊಟ್ಟ ಅದನ್ನ ಆಲಿಸೋದೇ ಧ್ಯಾನ. ಸೊ ನಾವು ಅವನಲ್ಲಿ ಕೋರಿಕೆಯನ್ನ ಇಡ್ತೀವಿ, ಪ್ರಾರ್ಥನೆಯನ್ನ ಮಾಡ್ತೀವಿ, ಅದಕ್ಕೆ ಉತ್ತರವನ್ನ ಧ್ಯಾನದ ಮೂಲಕ ಪಡೆದು ಅವನ ಧ್ಯಾನದ ಮೂಲಕ ನಾವು ಅವನಿಂದ ಉತ್ತರವನ್ನ ಪಡೆದು ಅದನ್ನು ಪ್ರಜ್ಞಾಪೂರ್ವಕವಾಗಿ ನಾವು ನಮ್ಮ ಜೀವನದಲ್ಲಿ ಕಾರ್ಯವೆಸಗಿಸಿ ಅವನಿಗೆ ಇರುವಂತ ಏನು ಸಂಪರ್ಕ ಅದ ಅದನ್ನು ಉತ್ತಮಗೊಳಿಸ್ಲಿಕ್ಕೆ ನಾವು ಪ್ರಯತ್ನ ಪದೇ ಪದೇ ದೇವರಲ್ಲಿ ಕೇಳೋದ್ರಿಂದ, ಪದೇ ಪದೇ ದೇವರನ್ನ ಆಲಿಸೋದ್ರಿಂದ ನಮಗೆ ಅವನಿಗೆ ಒಂದು ರಿಲೇಷನ್ ಉಳಿತದ. ಈಗ ಪದೇ ಪದೇ ಮಾತನಾಡೋದ್ರಿಂದ ನಮಗೆ ಸಾಕಷ್ಟು ಬಂಧುಗಳು ಬಹಳ ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ಕಾಂಟ್ಯಾಕ್ಟ್ ನಾಗ ಬಂದ್ಬಿಡ್ತಾರೆ. ನಮಗೆ ಅವ್ರಿಗೆ ಸಂಪರ್ಕ ಬೆಳ್ಕೋತ ಹೋಗ್ತದೆ. ಸೊ ಯಾವಾಗೋ ಒಮ್ಮೆ ಯಾರಿಗೋ ಒಂದು ಫೋನ್ ಮಾಡಿ ಹೊಳ್ಳಿ ಅವ್ರ ಮುಖ ನಾವು ನೋಡಿಲ್ಲ, ಯಾವ್ದೋ ಒಂದು ಕನ್ವೆನ್ಷನ್ದಾಗ ಹಾಯ್ ಅನ್ಕೊಂಡು ಹೋಗುದು, ಇನ್ನೊಂದು ಕನ್ವೆನ್ಷನ್ದಾಗ ಬಂದಾಗ ಅವ್ರ ಮುಖ ನೆನಪು ಇರುವುದಿಲ್ಲ. ಆದ್ರೆ ಕೆಲವೊಬ್ಬರು ಹಂಗ ಆಗುದು, ನಾವು ಪ್ರತಿನಿತ್ಯ ಪ್ರತಿ ವಾರ ಅಥವಾ ಯಾವಾಗ್ಲೂ ಒಮ್ಮೆ ಪದೇ ಪದೇ ಅವರನ್ನ ಮೀಟ್ ಆಗೋದ್ರಿಂದ ಅಥವಾ ಮಾತನಾಡೋದ್ರಿಂದ ನಮ್ಮ ಅಥವಾ ನಮ್ಮ ಅನುಭವಗಳನ್ನ ಅವ್ರ ಮುಂದಿಡುದು, ಅವರಿಂದ ನಾವು ಕೇಳ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಒಬ್ಬರಿಗೊಬ್ಬರು ಮ್ಯೂಚುವಲ್ ಆಗಿ ಈ ರಿಲೇಷನ್ ಬೆಳೀತಾ ಹೋಗ್ತದೆ. ಸುಮ್ನೆ ಉದಾಹರಣೆ, ಈಗ ಮಾರ್ಕ್ ಸರ್ ನನಗೆ ಪರಿಚಯ ಆಗಿ ಅಂತ ಇಟ್ಕೊಳ್ತಾರೆ. ಸುಮ್ನೆ ಕ್ಲೀಟಸ್ ಸರ್, ಮಾರ್ಕ್ ಸರ್ ಅವರೆಲ್ಲ ಇದಾರೆ. ಸುಮ್ಮ ಉದಾಹರಣೆ, ಇವರೆಲ್ಲ ನಾನು ನೋಡಿದ್ದು, ಮಾರ್ಕ್ ಸರ್ ನೋಡಿದ್ದು ಬಹುಶಃ 2018-19 ನೋಡಿದ್ವಿ. ಅವಾಗ ಮಾರ್ಕ್ ಸರ್ ಒಂದೇ ಸಲ ನೋಡಿ ಅವಾಗ ಸುಮ್ನೆ ನನ್ನಷ್ಟಕ್ಕೆ ನಾನು ಅವರಷ್ಟಕ್ಕೆ ಅವ್ರ ತಿದ್ಬಿಟ್ಟಿದ್ರೆ ಈ ರಿಲೇಷನ್ ಕಂಟಿನ್ಯೂ ಆಗ್ತಿರಂಗಿಲ್ಲ. ಈಗ ಗೆಳತನ ಅನ್ನೋದು ಅಥವಾ ಈ ಬಾಂಧವ್ಯ ಇದು ನಮಗ ಅವ್ರಿಗೆ ಬೆಳಿತಾನೆ ಇರಂಗಿಲ್ಲ. ಹಂಗ ಈಗ ನಾವು ಕ್ಲೀಟಸ್ ಸರ್ ಮಂಗಳೂರಾಗ ಒಂದ್ಸಲ ನೋಡಿದ್ವಿ, ಅದಾದ ನಂತರ 2ನೇ ಸಲ 3ನೇ ಸಲ ಅವ್ರನ್ನ ನಾವು ಭೇಟಿ ಆದಾಗ ಆಟೋಮೆಟಿಕ್ ಆಗಿ ನಮ್ಮನ್ನ ಪರಿಚಯ ಇಡ್ತಾರೆ, ನಮ್ಮನ್ನ ಮಾತಾಡ್ತಾರೆ. ಹಂಗ ದೇವರಿಗೆ ಕೂಡ ನಾವು ಇಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಅವ ಏನ್ ಹೇಳ್ತಾನ ಅದನ್ನ ಆಲಿಸಬೇಕು. ನಾವು ಕೇಳಿದ್ದಕ್ಕೆ ಅವ ಏನ್ ಉತ್ತರ ಕೊಡ್ತಾನ ಅದನ್ನ ಕೇಳಬೇಕು. ಆದ್ರೆ ಅದನ್ನ ಮಾಡತ್ತಿದ್ದಿಲ್ಲ ನಾವು, ಅಂದ್ರೆ ಕೇಳೋದಷ್ಟ ನಮ್ಗೆ ಗೊತ್ತು. ಪ್ರಾರ್ಥನೆ ಅಂದ್ರೆ ಕಂಡೀಷನ್ ಹಾಕುದು ಅಥವಾ ಬೇಡಿಕೆಗಳನ್ನ ಇಡುದು. ಆ ಬೇಡಿಕೆಗಳು ಈಡೇರ್ಲಿಲ್ಲ ಅಂದ್ರೆ ದೇವ್ರಿಲ್ಲ ಅಂತ ಅನ್ನೋದು, ದೇವ್ರು ಸರಿ ಇಲ್ಲ, ಕೆಟ್ಟವದನ, ನಮ್ಗೇನು ಕೊಡಂಗಿಲ್ಲ, ದೇವ್ರ ಅಂತವ, ದೇವ್ರ ಇಂತವ, ಅವ್ರಿಗೆ ಒಳ್ಳೇದ್ ಮಾಡ್ಯಾನ, ನಮಗ್ ಕೆಟ್ಟ ಮಾಡ್ಯಾನ, ಅವ್ರನ್ನ ಶ್ರೀಮಂತ ಮಾಡ್ಯಾನ, ನಮ್ಮನ್ನ ಬಡವ್ರು ಇಟ್ಟಾನ, ಅವನ ಸಮಾನಾಂತರವಾಗಿ ಯಾರನ್ನೂ ಇಟ್ಟಿಲ್ಲ. ಅರೆ ಬಾಬಾ ಅವ್ರು ಹೇಳ್ತಾರ, ನೀನ್ ಕೇಳಿದ್ದಕ್ಕೆ ಅವ ಏನ್ ಹೇಳಿದ ಅನ್ನುವಂಥದ್ದು ಕೇಳಿಸ್ಕೊಳ್ಳಾರ್ದ ನೀವ್ ಹೋದ್ರ ಮುಂದೆ ಹೆಂಗ? ಅದಕ್ಕೆ ಇಲ್ಲಿ ಈ 11ನೇ ಹೆಜ್ಜೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತ ಹೆಜ್ಜೆ ಇದು. ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ನಲ್ಲ, ಪವರ್, ಇದು ಇದ್ರ ಭಗವಂತನ ಸಾಮೀಪ್ಯ, ಭಗವಂತನೊಳಗೆ ಸಂಪರ್ಕ, ಭಗವಂತ ಏನು ಹೇಳ್ತಾನೆ ಅದನ್ನ ಆಲಿಸುವಂತ ಶಕ್ತಿ ನಮ್ಮಲ್ಲಿ ಇದ್ರ ಅಂದ್ರೆ ಮುಂದಿನ ಎಲ್ಲ ಹೆಜ್ಜೆಗಳು ಸರಿ ಹಾಕವು. 12 ಸರಿ ಹಾಕತ್ತೆ, ಉಳಿದ 10 ಸರಿ ಹಾಕವು. ಇದು ಪವರ್, ಇದು ಎಲೆಕ್ಟ್ರಿಸಿಟಿ. ಆ ಎಲೆಕ್ಟ್ರಿಸಿಟಿಯನ್ನ ಅಥವಾ ಆ ಪವರ್ ಅನ್ನ ದೇವರೊಂದಿಗೆ ಮೇಂಟೈನ್ ಮಾಡ್ಬೇಕು. ನಾವು ಅವ ಏನ್ ಹೇಳ್ತಾನೆ ಅದನ್ನ ಅರ್ಥ ಮಾಡ್ಕೋಬೇಕು. ಅವ ಹೇಳಿದ್ದನ್ನ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ನಾವ್ ಏನ್ ಕೇಳ್ಬೇಕು ಅಂದ್ರೆ ಧೈರ್ಯ ಕೇಳ್ಬೇಕು, ಶಕ್ತಿ ಕೇಳ್ಬೇಕು. ಅವನ ಇಚ್ಛೆ ಏನಿದೆ, ಅವನ ಆಸೆ ಏನಿದೆ, ಅವನ ಕಲ್ಪನೆ ಹೇಗಿದೆ, ಆ ಕಲ್ಪನೆ ಹಾಗೆ ನಾನು ಇಲ್ಲಿ ಪಾತ್ರವನ್ನ ನಿರ್ವಹಿಸಬೇಕು. ಆ ಪಾತ್ರವನ್ನ ನಿರ್ವಹಿಸಿ ಮುಗಿಸಿದ ನಂತರ ಮತ್ತೆ ರೆಡಿ ಆಗ್ಬೇಕು. ದೇವರ ಏನಿದೆ ನನಗಾಗಿ, ನಿನ್ನ ಮನಸ್ಸಿನಲ್ಲಿ ಏನ್ ಇಚ್ಛೆ ಇದೆ ಅದನ್ನು ಹೇಳು, ನಾನು ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಮಾಡುವಂತ ಶಕ್ತಿಯನ್ನ ನೀನು ಕೊಡು ಅನ್ನುವಂಥದ್ದು ಎದರಿಂದ ಬರ್ತದ ಅಂದ್ರೆ ಈ ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ ನಮ್ಮೊಳಗೆ ಬರ್ತಾ ಹೋಗ್ತದೆ ಸ್ನೇಹಿತರೆ. ಸೊ ನಾವು ಮುಂದೆ ಹೋಗೋಣ. ಇದು ಒಂದು ಪೀಠಿಕೆ, 11ನೇ ಹೆಜ್ಜೆ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಂಥದ್ದು. ನಾವು ಅರ್ಥ ಮಾಡ್ಕೊಂಡು ಈ ಜೀವನದಲ್ಲಿ ಭಗವಂತನೊಡನೆ ಹೇಗಿರಬೇಕು, ಅವನು ಕೂಡ ಹೇಗೆ ಮಾತನಾಡ್ಬೇಕು ಅನ್ನುವಂಥದ್ದು ಕಲಿಸಿಕೊಟ್ಟಿದ್ದು ನಮಗಿದು ಈ 11ನೇ ಹೆಜ್ಜೆ. ಸೊ ನಮ್ಮ ಪ್ರಶಾಂತ ಧಾಮದ ಸ್ನೇಹಿತರು ಇದ್ದಾರೆ, ಅವರು ಕೂಡ ಓದ್ತಾರ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ, ದಯವಿಟ್ಟು ಓದಿ ಸರ್ ಪ್ಲೀಸ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. 11ನೇ ಹೆಜ್ಜೆ, ಪುಟ ಸಂಖ್ಯೆ 93. ನಾವು ಅರಿತುಕೊಂಡಂತಹ ಭಗವಂತನೊಡನೆ ಕೇವಲ ನಮಗಾಗಿ ಇರುವ ಆತನ ಇಚ್ಛೆಯ ಜ್ಞಾನವನ್ನು ಮತ್ತು ಅದನ್ನು ಕಾರ್ಯವೆಸಗುವ ಶಕ್ತಿಯನ್ನು ದಯಪಾಲಿಸಲು ಬೇಡುತ್ತಾ ಪ್ರಾರ್ಥನೆ ಹಾಗೂ ಧ್ಯಾನದ ಮೂಲಕ ಆತನೊಡನೆ ಪ್ರಜ್ಞಾಪೂರ್ವಕ ಸಂಪರ್ಕವನ್ನು ಉತ್ತಮಪಡಿಸಲು ಕೋರಿದೆವು. ಪ್ರಾರ್ಥನೆ ಹಾಗೂ ಧ್ಯಾನ ದೇವರೊಂದಿಗಿನ ನಮ್ಮ ಸಂಬಂಧದ ಪ್ರಮುಖ ಸಾಧನವಾಗಿದೆ. ನಾವು ಬಂಧುಗಳು ಯಾವತ್ತೂ ಚುರುಕಾದವರು, ಜೀವನದ ವಾಸ್ತವಿಕತೆಯೊಡನೆ ವ್ಯವಹರಿಸುವುದರಲ್ಲಿ ಸಂತೋಷವನ್ನು ಕಾಣುವವರು. ಬಹುಶಃ ಜೀವನದಲ್ಲಿ ಪ್ರಥಮ ಬಾರಿ
ಎದುರು ಸಿಕ್ಕಿದ ಮೊದಲು ಅಮಲು ರೋಗಿಗೆ ಸಹಾಯ ನೀಡುವುದಕ್ಕಾಗಿ ಬಹಳ ಪ್ರಯತ್ನ ಪಡುತ್ತಿರುವುದು. ಗಂಭೀರವಾದ ಜ್ಞಾನ ಮತ್ತು ಪ್ರಾರ್ಥನೆ ಅಗತ್ಯವಿಲ್ಲವೆಂದು ನಾವು ತಿರಸ್ಕರಿಸುವುದರಲ್ಲಿ ವಿಶೇಷವೇನೂ ಇಲ್ಲ. ಸಾಂದರ್ಭಿಕ ತುರ್ತು ಸ್ಥಿತಿಯಲ್ಲಿ ಪ್ರಯೋಜನದ್ದಾಗಿರಬಹುದೆಂದು ನಾವು ಪರಿಗಣಿಸಬಹುದು ಮತ್ತು ಅವರಿಂದ ನಾವು ದ್ವಿತೀಯ ಹಸ್ತದ ಪ್ರಯೋಜನ ಪಡೆಯಲು ಆಶಿಸಬಹುದು, ಅಥವಾ ಪ್ರಾಯಶಃ ನಾವು ಇಂತಹ ವಿಷಯಗಳಲ್ಲಿ ನಂಬುಗೆ ಇಲ್ಲದವರಾಗಿರಬಹುದು. ಓಕೆ, ಸ್ವಲ್ಪ ಹಿಂದ್ಗಡೆಯಿಂದ ಅನ್ಮ್ಯೂಟ್ ಮಾಡಿದ್ರೆ ಈ ಡಿಸ್ಟರ್ಬೆನ್ಸ್ ಇರಂಗಿಲ್ಲ ದಯವಿಟ್ಟು. ಸರ್ ನೋಡಿ ಸ್ವಲ್ಪ ಆದ್ರೆ ಮಾಡಿ. ಎನಿ ಪ್ರಾರ್ಥನೆ ಹಾಗೂ ಧ್ಯಾನ ಅಥವಾ ಆರಾಧನೆ, ಮೆಡಿಟೇಷನ್ ಅನ್ನು ಆರಾಧನೆ ಕೂಡ ಅಂತೀವಿ ನಾವು. ಮೆಡಿಟೇಷನ್ ಅಂದ್ರೆ ಧ್ಯಾನನೂ ಅಂತೀವಿ. ಪ್ರಾರ್ಥನೆ ಮತ್ತು ಆರಾಧನೆ ದೇವರೊಂದಿಗಿನ ನಮ್ಮ ಸಂಬಂಧದ ಪ್ರಮುಖ ಸಾಧನ, ಬ್ರಿಡ್ಜ್. ಇದು ಒಂಥರ ಸೇತುವೆ ಇದ್ದಂಗೆ. ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಪ್ರಿನ್ಸಿಪಲ್ ಮೀನ್ ಆಫ್ ಕಾನ್ಸಿಯಸ್ ಕಾಂಟ್ಯಾಕ್ಟ್ ವಿತ್ ಗಾಡ್. ಜಾಗೃತ ಮನಸ್ಸಿನ ಒಂದು ನೇರವಾದ ಸಂಬಂಧ ಭಗವಂತನೊಳಗೆ ನಾವು ಹೊಂದಬೇಕಂದ್ರೆ ನಮಗಿರಬೇಕಾಗಿರೋದು ಇದೊಂದು ಸಾಧನ ಅಂತ ಹೇಳ್ತಾರೆ. ಇದೊಂದು ದಾರಿ, ಇದೊಂದು ಪಥ ಅಂತ ಹೇಳಬಹುದು, ಇದೊಂದು ಮಾರ್ಗ ಅಂತ ಹೇಳಬಹುದು. ದೇವರನ್ನ ನಾವು ಆಲಿಸಬೇಕಂದ್ರೆ, ದೇವರ ಹತ್ರ ನಮ್ಮ ಎಲ್ಲವನ್ನ ಇಡಬೇಕು ಅಂತಂದ್ರೆ ಈ ಧ್ಯಾನ ಮತ್ತು ಪ್ರಾರ್ಥನೆ ಅನ್ನುವಂಥದ್ದು ನಮಗೊಂದು ಸಾಧನ ಇರ್ತದೆ ಸ್ನೇಹಿತರೆ. ಆದ್ರೆ ನಾವು ಬಂಧುಗಳು ಅಂತ ಹೇಳ್ತಾರ. ನಾವು ಅಂದ್ರೆ ಅದಕ್ಕೆ ನಾವು ಒಂದಿ ಬಹಳ ಆಕ್ಟಿವ್ ಮಂದಿ. ನಾವು ಆಕ್ಟಿವ್ ಅನ್ನೋಕ್ಕಿಂತ ಭಾರಿ ಚುರುಕು, ನಮ್ದು ಎಲಿವಾನ್ರು ನಾವೆಲ್ಲ. ಅವ್ರು ಹೇಳ್ಯಾರಂತ ನಾವು ಅನ್ನಕತ್ತೀನಿ, ಯಾರು ಬೇಜಾರು ಮಾಡ್ಕೋರಿ. ನಾನಂತೂ ಭಾರಿ ಚಾಲು ಮಗ. ಹೆಂಗ ಇಲ್ಲಿ ನಾವು ಆಕ್ಟಿವ್ ಭಾಳ. ನಾವು ಯಾವಾಗ್ಲೂ ಈ ಲೈಫಿನ ಫ್ಯಾಕ್ಟ್ ಏನಿರ್ತದೆ, ರಿಯಾಲಿಟಿ ಏನಿರ್ತದೆ, ಅದ್ರ ಕೂಡ ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಏನಿದೆ ಅದ್ರ ಕೂಡ ಬದುಕಬೇಕು. ರಿಯಾಲಿಟಿ ಏನಿದೆ, ಒಂದು ಕಾಲ ಇತ್ತು ಭಾವನಾತ್ಮಕವಾಗಿ ಬದುಕುತ್ತಿದ್ವಿ, ಕನಸುಗಳನ್ನ ಕಾಣ್ತಿದ್ವಿ, ಹಗಲು ಕನಸುಗಳನ್ನ ಕಾಣ್ತಿದ್ವಿ, ನಮ್ಮದೇ ಭಾವನಾ ಲೋಕದಲ್ಲಿ ತೇಲ್ತಿದ್ವಿ. ತೇಲಕ್ಕೆ ಏನ್ ಬೇಕಾಗ್ತಿತ್ತು ಅಂದ್ರೆ ಎಣ್ಣೆ ಬೇಕಾಗ್ತಿತ್ತು, ಎಣ್ಣೆ ಕುಡಿದು ತೇಲ್ತಿದ್ವಿ. ನಮ್ಮ ಭಾವನೆಗಳು ಏನಿರ್ತಿದ್ವು, ಕನಸುಗಳು ಏನಿರ್ತಿದ್ವು, ಆಸೆಗಳು ಏನಿರ್ತಿದ್ವು, ನಮ್ಮ ಫೀಲಿಂಗ್ಸ್ ಏನಿರ್ತಿದ್ವು, ನಮ್ಮ ಕಲ್ಪನೆಗಳು ಏನಿರ್ತಿದ್ವು, ಎಲ್ಲವೂ ಅದೊಂದು ಲೋಕ ಬೇರೆ ಇತ್ತು. ಆದ್ರೆ ಯಾವಾಗ ನಾವು ಬಂದ್ವಿ, ಎಚ್ಚರಗೊಂಡಿವಿ, ಇಲ್ಲಿ ಬಂದ ನಂತರ ಕುಡ್ತಾ ನಿಂತು ಹೋತು, ಬದುಕೊಂದಿಷ್ಟೇನು ಕಣ್ಣು ತೆಗಿತೀವಿ ಅಂತೀವಲ್ಲ, ಒಂದಿಷ್ಟು ಕಣ್ಣು ತೆಗೆದ್ವಿ, ಎಚ್ಚರಾಗಿ ದೇಹ ಒಂದಿಷ್ಟು ಹುರಿಗೊಳ್ತು. ಸೊ ಇಂಥ ಸಮಯದಲ್ಲಿ ನಾವು ರಿಯಾಲಿಟಿ ಕೂಡ ಫ್ಯಾಕ್ಟ್. ಈಗ ಒಮ್ಮೊಮ್ಮೆ ಹೇಳ್ತೀನಿ ನಾನು, ಸರಾಯಿ ಮುಗಿದೋದ ಕತೆ ಅದು. ಈಗ ಈಗ ಏನದೀನಿ, ವಾಟ್ ಎವರ್ ಐ ಪ್ರೆಸೆಂಟ್ ಹಿಯರ್, ನಾನು ಈಗೇನು ಪ್ರೆಸೆಂಟ್ ಇಲ್ಲಿ ಅದೀನಿ, ಈ ಪ್ರಸ್ತುತ ಒಳಗೆ ಏನದೀನಿ, ಇದು ಸತ್ಯ. ಹಿಂದೇನು ಮುಗಿದೋದ್ ಭಾಳ ತಲೆ ಕೆಡ್ಸ್ಕೊಳಂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿರ್ತೀನಿ ಒಮ್ಮೆ. ಆಗಿದೆ ನನ್ನ ಜೊತೆಗೆ. ಸೊ ಈಗೇನು ವಾಸ್ತವಿಕತೆ ಇದೆ, ಈಗೇನು ರಿಯಾಲಿಟಿ ಇದೆ, ಅದ್ರ ಕೂಡ ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಸಾಕಷ್ಟು ಸಲ ನಾವು ಭವಿಷ್ಯ ಅಂತ ಹೇಳ್ಯಾರ, ಸಾಕಷ್ಟು ನಾವು ಬಂದ ನಂತರ ಈ ನಾವು ಎದುರಿಗೆ ಸಿಕ್ಕಂತ ಅಥವಾ ನಮಗೆ ಪರಿಚಯ ಆದಂತ ಅಥವಾ ನಮಗೆ ಅವಕಾಶ ಸಿಕ್ಕಾಗ ಒಬ್ಬ ಅಮೂಲ್ ರೋಗಿಗೆ ನಾವು ಸಹಾಯ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಪ್ರತಿಯೊಬ್ರು ಮಾಡ್ತಾರೆ, ನಾನೊಬ್ಬನೇ ಅಂತಲ್ಲ, ಪ್ರತಿಯೊಬ್ರು ಮಾಡ್ತೀವಿ. ಸೊ ಈ ರೋಗಿಗಳಿಗೆ ಅಥವಾ ಅಮೂಲ್ ರೋಗಿಗೆ ಅಥವಾ ಹೊಸ ಬಂಧುವಿಗೆ ಏನು ಸಹಾಯ ಮಾಡಲು ಅಥವಾ ಅವನಿಗೆ ಈ ಸಂದೇಶವನ್ನು ನೀಡಲು ಅಥವಾ ಅವನನ್ನು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಏನು ಹರಸಾಹಸ ಮಾಡ್ತೀವಿ, ಏನು ಪ್ರಯತ್ನ ಮಾಡ್ತೀವಿ, ಇದನ್ನೇ ನಾವು ಒಮ್ಮೆ ಏನ್ ಅನ್ಕೊಳ್ತೀವಿ ಅಂದ್ರೆ ಒಳ್ಳೆ ಕೆಲಸ. ಸೊ ಒಳ್ಳೆ ಕೆಲಸಗಳನ್ನ ನಾನು ಈ ಜೀವನದಲ್ಲಿ ಮಾಡ್ತಾ ಇದ್ದೀನಿ. ಹಿಂಗಾಗಿ ಮತ್ತ ಹೆಚ್ಚಿನದಾಗಿ ಎಕ್ಸ್ಟ್ರಾ ಗಂಭೀರವಾದ ಜ್ಞಾನ ಮಾಡುದು ಮತ್ತು ಧ್ಯಾನ ಮಾಡುದು, ಪ್ರಾರ್ಥನೆ ಮಾಡುದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನೊಮ್ಮೆ ಬಿಡಬಹುದು. ಈ ಕಾರ್ಯಕ್ರಮಕ್ಕೆ ಬಂದ ನಂತರ ರಿಯಾಲಿಟಿ ಏನಂತ ಅರ್ಥ ಮಾಡ್ಕೊಂಡಿನಿ, ಇದೊಂದು ರೋಗ. ಈ ರೋಗದಿಂದ ದೂರ ನಿಂದಿರ್ಬೇಕಾದ್ರೆ 12 ಹೆಜ್ಜೆ ಪಾಲನೆ ಮಾಡ್ಬೇಕು. 12 ಹೆಜ್ಜೆನೆ ಪಾಲನೆ ಮಾಡ್ಬೇಕಾದ್ರೆ 12ನೇ ಹೆಜ್ಜೆಯನ್ನ ನಾವು ನನಗೆ ಸಿಕ್ಕಂತ ಸಂದೇಶವನ್ನ ಧರ್ಮಾರ್ಥಿಯಾಗಿ ಇನ್ನೊಬ್ಬನಿಗೆ ಕೊಡ್ಬೇಕು. ಇದೆಲ್ಲ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿನಿ. ದ್ಯಾಟ್ಸ್ ರಿಯಾಲಿಟಿ. ನಾನು ಬದುಕಬೇಕಂದ್ರೆ ಅಥವಾ ನಾನು ಕುಡಿತದಿಂದ ದೂರ ನಿಲ್ಲಬೇಕು ಅಂತಂದ್ರೆ ಇನ್ನೊಬ್ಬ ಅಮೂಲ್ ರೋಗಿಗೆ ನಾನು ಸಹಾಯ ಮಾಡ್ಬೇಕು, ಅವನ ಜೊತೆ ಕೆಲಸ ಮಾಡುದು. ಫೈನಲ್ ಕ್ಲಾಸ್. ಇಷ್ಟಾದ್ರೆ ಸಾಕು, ಭಾಳ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಮತ್ತೆ ಕುಂತು ಧ್ಯಾನ ಮಾಡು, ಪ್ರಾರ್ಥನೆ ಮಾಡೋದು ಎಲ್ಲ ಬೇಡ ನಮಗೆ. ಇದೇ ನಾವು ಅನ್ಕೊಂಡು ಬಿಟ್ಟಿರ್ತೀವಿ ಸ್ನೇಹಿತರೆ. ಸೊ ಗಂಭೀರವಾದ ಧ್ಯಾನ ಮತ್ತು ಪ್ರಾರ್ಥನೆ ಅಗತ್ಯ ಇಲ್ಲ ಅಂತ ಹೇಳಿ ನಾವು ತಿರಸ್ಕರಿಸುವುದರಲ್ಲಿ ಏನು ವಿಶೇಷತೆ ಇಲ್ಲ ಅಂತ ಹೇಳ್ತಾರ ಅವ್ರು.
ಸೊ ಇದು ಸಾಂದರ್ಭಿಕ ತುರ್ತು ಪರಿಸ್ಥಿತಿಯಲ್ಲಿ ಪ್ರಯೋಜನದ್ದಾಗಿರ್ಬೋದು. ಸಂಕಟ ಬಂದಾಗ ವೆಂಕಟರಮಣ. ಒಂದ್ ಸ್ವಲ್ಪ ಟೆನ್ಷನ್ ಆತಂದ್ರೆ, ಒಂದಿಟ್ಟು ಏನಾರ ಪ್ರಾಬ್ಲಮ್ ಆತಂದ್ರೆ ನಾವ್ ಅನ್ಕೊಂಡಂಗ ವಸ್ತುಗಳು, ವಿಷಯಗಳು, ಸನ್ನಿವೇಶಗಳು ಅಥವಾ ಜನರು ಅಡಿಲಿಲ್ಲ ಅಂದ್ರೆ ಅವಾಗ ಸ್ವಲ್ಪ ತ್ರಾಸ ಆಗಕ್ ಚಲೋ ಆಗ್ತದೆ. ಸೊ ಅಂತದ್ರಾಗ ಈ ಸಾಂದರ್ಭಿಕ ತುರ್ತು ಪರಿಸ್ಥಿತಿ ಅಂತಾರೆ, ಕ್ಯಾಜುಯಾಲಿಟಿ ಅಂತ ಹೇಳಿ, ಎಮರ್ಜೆನ್ಸಿ, ಅಕೇಶನಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಅಂತ ಸಮಯದಾಗ ಮಾತ್ರ ದೇವರು, ಪ್ರಾರ್ಥನೆ, ಪ್ರೇಯರು ನೆನಪಾಗ್ತದೆ. ಒಬ್ಬೊಬ್ರು ಹೇಳ್ತಿರ್ತಾರ ಬಂಧುಗಳು, ಒಂದು ಸನ್ನಿವೇಶ ಬಂತು, ಒಂದೇನೋ ಸಮಸ್ಯೆ ಬಂದ್ಬಿಡ್ತು, ನಿಂತೆ ಅಲ್ಲೇ ನಿಂತು ದೇವ ನನ್ನಿಂದ ಬದಲಿಸಲು ಅಂತ ಪ್ರೇಯರ್ ಮಾಡಿಬಿಟ್ಟೆ, ಮುಂದೆ 2-3 ನಿಮಿಷನಾಗ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರ, ನಾವು ಬದುಕಿನ ಪ್ರತಿ ಕ್ಷಣ ಪ್ರೇಯರ್ ಮಾಡೋದಿಲ್ಲ, ಬದುಕಿನ ಪ್ರತಿ ಕ್ಷಣ ಅವನ ಹತ್ರ ಇರಕ್ ಬಯಸೋದಿಲ್ಲ. ನಾವ್ ಹಂಗೆ ಗಾಳಿ ಪುಕ್ಕ ಬಡ್ಕೊಂಡು ಅಡ್ಡಾಡ್ತಿರ್ತೀವಿ. ಏನಾರ ಒಂದು ಎಮರ್ಜೆನ್ಸಿ ಬಂತು, ಏನಾರ ಒಂದಿಷ್ಟು ಕಷ್ಟ ಬಂತಂದ್ರೆ ಅವಾಗ ನಾವು ತಿರುಗಿ ನೋಡ್ತೀವಿ ದೇವರನ್ನ. ಅಷ್ಟೊತ್ತಿಗೆ ಆಗ್ಲೇ ದೂರ ಹಾರಿ ಬಂದ್ಬಿಟ್ಟಿರ್ತೀವಿ ನಾವು. ಆಕಾಶ ಕುಲ್ಲ ಐತಿ, ಜಗತ್ತು ಇವತ್ತು ಕುಲ್ಲ ಆಗೈತಿ, ನಾನು ನಿಚ್ಚಲಾದೀನಿ, ಸಮಾಜ ಕೂಡ ಗೌರವ ಕೊಡ್ತದ, ಸಮಾಜದಲ್ಲಿ ಚೆನ್ನಾಗಿ ಬಾಳ್ತಾ ಇದೀನಿ, ಹಿಂಗಾಗಿ ಸುಮ್ನೆ ಹಾರ್ಕೊಂತ ಹೊಂಟ್ಬಿಡ್ತು. ಮಸ್ತ್ ಕಾರ್ಯಕ್ರಮ ಐತಿ, ಮೀಟಿಂಗ್ ಮಾಡೋದು, ಆನ್ಲೈನ್ ಮೀಟಿಂಗ್ ಕೇಳೋದು, ಕಾರ್ಯಕ್ರಮಕ್ಕೆ ಹೋಗೋದು, ಸಂದೇಶ ಹಾಕೋದು, ಆರಾಮಾಗಿ ಹೊಂಟಾಗ ಯಾವ್ದಾರ ಒಂದು ಸಡನ್ ಆಗಿ ಟೆನ್ಷನ್ನು, ಪ್ರಾಬ್ಲಮ್ಮು, ಬೇರೆ ಸನ್ನಿವೇಶ ಅಥವಾ ಸಿಚುವೇಶನ್ ಬಂತು ಅಂತಂದ್ರೆ ಹಿಂದ್ ಹೊಳ್ಳಿ ನೋಡ್ತೀವಿ, ನಾವು ದೇವ್ರನ್ನ ಬಿಟ್ಟು ಮುಂದೆ ಬಂದ್ಬಿಡ್ತೀವಿ. ಹಾರ್ಕೊಂತ ಎಲ್ಲ ಸರಿ ಹೋಯ್ತು. ಯಾಕಂದ್ರೆ ರಿಯಾಲಿಟಿ ಎಲ್ಲವೂ ಸರಿ ಹೋಯ್ತು, ಎಲ್ಲವೂ ಸರಿ ಆಯ್ತು, ಇನ್ನೇನು ಆರಾಮಾಗಿ ಹಾರ್ಕೊಂತ ಸಂದೇಶ ಕೊಟ್ಕೊಂತ ಕಾರ್ಯಕ್ರಮದಲ್ಲಿ ಆರಾಮಾಗಿ ಇದ್ದು ಬಿಡೋಣ ಅಂತ ಹಾರ್ಕೊಂತ ದೇವರನ್ನ ಬಿಟ್ಟು ಮುಂದೆ ಬಂದ್ಬಿಟ್ಟಿರ್ತೀವಿ. ಈಗ ಕಷ್ಟ ಬರ್ತಾವ, ಕಷ್ಟ ಬಂದ ತಕ್ಷಣ ಹಿಂದ್ ಹೊಳ್ಳಿ ನೋಡ್ತೀವಿ, ಅವ ದೂರ ಆಗಿರ್ತೀವಿ. ನಾವು ಅವಾಗ ಏನ್ ಭಾವಿಸ್ತೀವಿ ಅಂದ್ರೆ ದೇವ್ರ ದೂರ ಆಗ್ಯಾನ ನಮ್ಮಿಂದ ಅಂತ ಹೇಳಿ ಭಾವಿಸ್ತೀವಿ. ದೇವ್ರು ನಮ್ಮಿಂದ ದೂರ ಆಗಿರಂಗಿಲ್ಲ, ನಾನು ಅವನನ್ನ ಬಿಟ್ಟು ದೂರ ಹಾರಿ ಬಂದಿರ್ತೀನಿ. ಹಿಂಗಾಗಿ ಸೊ ಇಲ್ಲಿ ನಾವು ತುರ್ತು ಪರಿಸ್ಥಿತಿಯಲ್ಲಿ ಇದನ್ನ ಪ್ರಯೋಜನಕ್ಕೆ ಬರ್ಬೋದು ಅಂತ ಹೇಳಿ ಭಾವಿಸ್ತೀವಿ. ಸೊ ಅದನ್ನ ನಾವು ಹಂಗೆ ಪರಿಗಣಿಸ್ತೀವಿ. ಮತ್ತೆ ಅದರಿಂದ ನಾವು ಇನ್ನೊಂದು ಇಷ್ಟು ಒಳ್ಳೆ ಕೆಲಸ ಮಾಡಕತ್ತೀವಲ್ಲ, ಒಬ್ಬರಿಗೆ ಸಂದೇಶ ಕೊಡೋದು ಒಳ್ಳೆ ಕೆಲಸ ಅಲ್ಲ, ಪುಣ್ಯದ ಕೆಲಸ ಅಲ್ಲ. ಹಂಗಾಗಿ ನಮ್ಗೆ ದೇವ್ರು ಕಾಪಾಡ್ತಾನ. ಸೆಕೆಂಡ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ, ದ್ವಿತೀಯ ಹಸ್ತದ ಪ್ರಯೋಜನ ಪಡೆಯಲು ಆಶಿಸಬಹುದು. ನಾನು ಈ ಜಗತ್ತಿನಲ್ಲಿ ಒಳ್ಳೆ ಕೆಲಸ ಮಾಡಕತ್ತೀನಿ, ಈಗ ನನ್ನಿಂದ ಒಳ್ಳೆ ಕೆಲಸ ಆಗಕತ್ತಾವ, ಮತ್ತೊಬ್ಬರಿಗೆ ಸಂದೇಶ ಸಿಗ್ತದ, ಮತ್ತೊಬ್ಬರನ್ನ ಮೀಟಿಂಗ್ ಕರ್ಕೊಂಡ್ ಬಂದ್ ಕುಂದ್ರಾತೀನಿ, ಅವ್ರು ಒಳ್ಳೇದಾತನ, ನನಗೂ ಕೂಡ ಪುಣ್ಯ ಬರ್ತದ. ಸೊ ನಾನು ಮಾಡಿದ ಪುಣ್ಯ ಕಾರ್ಯಗಳಿಂದ ದೇವ್ರು ನನ್ನನ್ನು ಕಾಪಾಡ್ತಾನ ಅನ್ನುವಂಥ ಒಂದು ನಂಬಿಕೆ 100% ಅದು ಇರಬೇಕು. ನೀನು ಮಾಡಿದ ಪುಣ್ಯ ಕಾರ್ಯಗಳಿಂದಾಗಿನೇ ದೇವ್ರು ನಿನ್ನನ್ನು ಕಾಪಾಡ್ತಾನ ಅಂತ ಅನ್ನುವಂಥದ್ದು ಬರ್ತದೆ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಪ್ರಾಯಶಃ ಕೆಲವೊಮ್ಮೆ ಹಂಗೂ ಆಸೆ ಪಡ್ಬೋದು, ಕೆಲವೊಮ್ಮೆ ಇಂಥ ವಿಷಯಗಳ ಬಗ್ಗೆ ನಮಗೆ ನಂಬಿಕೆನೇ ಇರ್ಲಿಕ್ಕೆ. ನಾನು ಒಳ್ಳೇದ್ ಮಾಡಿದ್ರೆ ನನಗೆ ಒಳ್ಳೇದಾಕೈತಿ, ನಾನು ಕೆಟ್ಟ ಮಾಡಿದ್ರೆ ನನಗೆ ಕೆಟ್ಟ ಆಕೈತಿ ಅನ್ನುವಂಥದ್ರ ಬಗ್ಗೆ ನಂಬಿಕೆನೇ ಇರಂಗಿಲ್ಲ. ಈಗಲೂ ನೋಡ್ತೀನಿ ನಾನು ಸಾಕಷ್ಟು ಜನರು, ನಮ್ಮ ಮೆಂಬರ್ ಅಲ್ಲ, ಹೊರಗಿನ ಸಮಾಜ ನೋಡ್ತಿರ್ತೇನೆ. ಎಂತ ವಿಕೃತ ಬುದ್ಧಿ ಅಂತಂದ್ರೆ, ಪ್ರತಿದಿನ ಒಬ್ಬರಿಗಾದ್ರೂ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಕೆಲವೊಬ್ಬರಿಗೆ ನಿದ್ದಿನ ಬರುವುದಿಲ್ಲ. ಮತ್ತೊಬ್ಬರ ಬಗ್ಗೆ, ಮತ್ತೊಬ್ಬರ ವಿಷಯದ ಬಗ್ಗೆ, ಮತ್ತೊಬ್ಬರ ಕೆಲಸದ ಬಗ್ಗೆ, ಮತ್ತೊಬ್ಬರಿಗೆ ಇರಿಟೇಟ್ ಮಾಡೋದು, ಮತ್ತೊಬ್ಬರದ ಬಗ್ಗೆ ಘಾಸಿಪ್ ಮಾಡೋದು, ಚಡಚುಚ್ಚದ ಹೇಳಿಲ್ಲ ಅಂದ್ರೆ ಕೆಲವೊಬ್ಬರಿಗೆ ಊಟನೂ ಹೋಗುದಿಲ್ಲ. ಏನು ಮಾಡ್ಬೇಕು ಹಿಂಗಿದ್ದಾಗ? ಅವ್ರಿಗೆ ದೇವರು ದಿಂಡ್ರು ನಾವು ಮಾಡಿದ ಕರ್ಮ, ನಾವು ಮಾಡಿದ ಪಾಪ, ನಾವು ವರ್ತಿಸುವ ರೀತಿ, ಅದ್ರ ಬಗ್ಗೆ ಏನೇನು ಕಾಳಜಿ ಇರೋದಿಲ್ಲ. ಅವ್ರನ್ನೆಲ್ಲವನ್ನು ನೋಡಿದಾಗ ನಾವ್ ಏನು ಮಾಡ್ಬೇಕು? ಕಾರ್ಯಕ್ರಮ ಹೇಳ್ತದ, ಅವನೊಬ್ಬ ರೋಗಿ, ಅವನನ್ನ ಕ್ಷಮಿಸು, ನೀನು ನಿನ್ನ ದಾರಿಯಲ್ಲೇ ಮುಂದೋಗು. ಕೆಲವೊಮ್ಮೆ ಆಗುದಿಲ್ಲ ಸ್ನೇಹಿತರು, ಬಹಳ ಕಷ್ಟ ಆಗ್ತದೆ. ಹಂಗಾಗಿ ನಾವು ಕೂಡ ಕೆಲವೊಮ್ಮೆ ಇದರ ಬಗ್ಗೆ ತಿರಸ್ಕಾರ ಮಾಡ್ತೀವಿ. ನಾವು ಕೆಲಸ ಮಾಡಿದ್ರೆ ಎಲ್ಲ ಆಗ್ತೈತೆ ಅನ್ನುವಂಥ ನಂಬಿಕೆಗೆ ಕೆಲವೊಮ್ಮೆ ಬರ್ತದ, ಬಟ್ ಹಂಗಿರಂಗಿಲ್ಲ. ಸೊ ಮುಂದೆ ಹೇಳ್ತಾರ ಅವ್ರು ಏನಂತ, ಓದಿ ಸರ್ ಪ್ಲೀಸ್. ಕೆಲವು ಹೊಸಬರಿಗೆ ಹಾಗೂ ಒಂದೊಮ್ಮೆ ನಾಸ್ತಿಕರಾಗಿದ್ದು ಏಯಿಯನ್ನು ತಮ್ಮ ಉನ್ನತ ಶಕ್ತಿಯಾಗಿ ಸ್ವೀಕರಿಸಿದವರಿಗೆ ಪ್ರಾರ್ಥನೆಯ ಸಾಮರ್ಥ್ಯದ ಬಗ್ಗೆ ಎಷ್ಟೇ ರುಜುವಾತು ನೀಡುವ ಅನುಭವಗಳಿದ್ದಾಗಲೂ ಮನದಟ್ಟಾಗಲಾರದು ಅಥವಾ ಆಕ್ಷೇಪಾರ್ಹವಾಗಬಹುದು. ನಮ್ಮಲ್ಲಿ ಈ ತರಹದ ಅನುಭವ ಇರುವವರು ಇದನ್ನು ತತ್ಕ್ಷಣ ಅರ್ಥೈಸಿ ಅನುಕಂಪ ಬೀರಬಲ್ಲವರಾಗುತ್ತಾರೆ. ನಮ್ಮೊಳಗೆ ಏನೋ ಒಂದು ನಾವು ದೇವರಿಗೆ ತಲೆಬಾಗುವುದನ್ನು
ಹೇಗೆ ತಡೆಯುತ್ತಿದ್ದೆ ಎಂಬುದು ನಮಗೆ ನೆನಪಿದೆ. ನಮ್ಮಲ್ಲಿ ಹಲವರು ತರ್ಕದ ಮುಖಾಂತರ ದೇವರೆಂಬುದೇ ಇಲ್ಲವೆಂದು ವಾದಿಸಲು ಸಮರ್ಥರಿದ್ದರು. ಈ ಜಗತ್ತಿನ ಹಲವಾರು ಅಪಘಾತಗಳು, ರೋಗ ರುಜಿನಗಳು, ಕ್ರೂರತ್ವ ಮತ್ತು ಅನ್ಯಾಯಗಳ ಬಗ್ಗೆ ಏನು? ದುರಾದೃಷ್ಟದ ಹುಟ್ಟಿನ ಹಾಗೂ ಹತೋಟಿ ಇಲ್ಲದ ಪರಿಸ್ಥಿತಿಗಳ ಪರಿಣಾಮವಾದ ದುಃಖಭರಿತ ಜೀವನಗಳ ಬಗ್ಗೆ ಏನು? ಖಂಡಿತವಾಗಿ ಇಂತಹ ರೀತಿಯ ವಿಷಯಗಳಲ್ಲಿ ನ್ಯಾಯವಿರುವುದು ಸಾಧ್ಯವಿಲ್ಲ. ಹಾಗಾಗಿ ದೇವರಿರುವುದೂ ಸಾಧ್ಯವಿಲ್ಲ. ಬಹುಶಃ ಈ ಪ್ಯಾರಾದಲ್ಲಿ ಎಲ್ಲವೂ ಇದೆ. ಬಿಗ್ ಬುಕ್ ನಂದು ಹಿಡ್ಕೊಂಡು ನಮ್ಮ ಯೋಚನೆಗಳು ಏನದಾವ ಎಲ್ಲವೂ ಅದಾವ. ಇದು ಏನದ ಎಲ್ಲ ಅದು ಒಂದು ಶಬ್ದ ಬರೀತಾರ ಅವ್ರು. ಪ್ಯೂರ್ಲಿ ದೇರ್ ಕುಡ್ ಬಿ ನೋ ಜಸ್ಟಿಸ್ ಇನ್ ದಿಸ್ ಸ್ಕೀಮ್ ಆಫ್ ಇನ್ ದಿಸ್ ಸ್ಕೀಮ್ ಆಫ್ ಥಿಂಗ್ಸ್ ಅಂಡ್ ದೇರ್ ಫಾರ್ ನೋ ಗಾಡ್ ಅಟ್ ಆಲ್ ಅನ್ನುವಂತ ಶಬ್ದ ಬರೀತಾರೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ದೇವರಿರುವುದು ಸಾಧ್ಯವಿಲ್ಲ. ಯಾಕೆ ಈ ಯೋಚನೆಗೆ ಬರ್ತಾನೆ ಮನುಷ್ಯ? ಸೊ ನಮ್ಮಲ್ಲಿ ಅಥವಾ ಕೆಲವು ಹೊಸಬರಿಗೆ ಅಥವಾ ಒಂದೊಮ್ಮೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ನಾಸ್ತಿಕರಾಗಿದ್ದು, ದೇವರ ಬಗ್ಗೆ ನಂಬಿಕೆ ಇಲ್ಲದವರಾಗಿದ್ದು, ನಮಗೆ ದೇವರು ಅಥವಾ ಉನ್ನತ ಶಕ್ತಿ ಈ ಜಗತ್ತನ್ನ ಆಳ್ತದ ಅನ್ನುವಂಥ ಶಕ್ತಿ ಮೇಲೆ ನಂಬಿಕೆ ಇಲ್ಲ. ನಮಗೇನೋ ನಂಬಿಕೆ ಇತ್ತಂದ್ರೂ ಕೂಡ ಆ ಗುಂಪನ್ನ ಒಂದು ಉನ್ನತ ಶಕ್ತಿಯನ್ನಾಗಿ ನಾವು ಸ್ವೀಕಾರ ಮಾಡಿರ್ತೀವಿ. ದೇವರನ್ನ ಇಲ್ಲಿ ಕಾಣ್ತೀವಿ ಅಥವಾ ಉನ್ನತ ಶಕ್ತಿಯನ್ನ ನಾವು ಈ ಗುಂಪಿನಲ್ಲಿ ಕಾಣ್ಕೊಂತೀವಿ. ಹೌದು, ಈ ಗುಂಪಿನಲ್ಲಿ ಬರುವುದರಿಂದಾಗಿ ನನ್ನ ಕುಡಿತದ ಮಾನಸಿಕ ಸೆಳೆತ ನಿಂತೋಯ್ತು, ನಾನು ಸ್ಥಿಮಿತತೆಯಿಂದ ಜೀವನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ನಾವು ಕಲ್ಪಿಸ್ಕೊಂಡಿರ್ತೀವಿ ಅಥವಾ ನಾವು ಅನುಭವಿಸಿರ್ತೀವಿ, ಇಲ್ಲ ಅಂತಲ್ಲ. ಅದರ ಜೊತೆಗೂ ಕೂಡ ಏನು ತಮ್ಮ ಶಕ್ತಿಯಾಗಿ ಸ್ವೀಕರಿಸಿದವರಿಗೆ ಈ ಪ್ರಾರ್ಥನೆಯ ಸಾಮರ್ಥ್ಯ ಏನೆಂಬುದು ಬಗ್ಗೆ ಎಷ್ಟೋ ಸಲ ರುಜುವಾತಾದ್ರೂ ಕೂಡ ಅದರ ಅನುಭವ ಇದ್ದಾಗಲೂ ಕೂಡ ಕೆಲವೊಮ್ಮೆ ಮನದಟ್ಟಾಗಂಗಿಲ್ಲ. ಕೆಲವೊಮ್ಮೆ ಕೂಡ ಮತ್ತೆ ಆಕ್ಷೇಪ ಮಾಡಬಹುದು. ಈಗ ನಾನು ಮಾಡಕತ್ತಿದ್ನಲ್ಲ, ಅಗಳ ಮಾಡಿದ್ನಲ್ಲ, ನನಗಿಲ್ಲಿ ಗುರ್ತು ಇಲ್ಲಿ ಏನೇನು ನಮಗೇನು ಆಗಬೇಕು, ಏನೋ ನಡೀತದ, ಏನೋ ನಡಿಬೇಕು ಅನ್ನುವಂಥದ್ದೆಲ್ಲವೂ ಪೂರ್ವ ನಿರ್ಧಾರಿತ. ಆದ್ರೂ ಕೂಡ ನಾನು ಈಗ ಅಗಳ ಮಾತಾಡ್ತಾ ಇದ್ನಲ್ಲ, ಯಾರ್ದೋ ಒಬ್ರು ಈ ತರ ಮಾಡ್ತಾರೆ. ನಮ್ಮ ಪ್ರಾರ್ಥನೆ ಸಾಮರ್ಥ್ಯ ಏನು, ಭಗವಂತ ನಮ್ಗೆ ಏನ್ ಮಾಡ್ಲಿಕ್ಕೆ ಇಲ್ಲಿ ಕುಂದ್ರಸನ, ನಮ್ಮನ್ನ ಯಾಕೆ ತಂದು ಇಲ್ಲಿ ಬಿಟ್ಟಾನ ಅನ್ನುವಂಥದ್ದು ನಮ್ಗೆ ಸ್ಪಷ್ಟವಾಗಿ ಇಲ್ಲಿ ಬಂದ ನಂತರ ಅರಿವು ಆಗ್ತಾ ಇದೆ. ಇಲ್ಲಾಂದ್ರೆ ಎಂದೋ ಸತ್ತು ಹೋಗ್ಬೇಕಾಗಿತ್ತು. ಅಂತ ಮನುಷ್ಯನನ್ನ ಕರೆದುಕೊಂಡು ಇಲ್ಲಿ ಕುಂದಿರಿಸಿ ಈ ಕಾರ್ಯಕ್ರಮವನ್ನ ಕೊಟ್ಟು, ಈ ಸ್ಥಿಮಿತತೆಯ ಜೀವನವನ್ನ ಕೊಟ್ಟು, ಬದುಕಿನಲ್ಲಿ 6.5 ವರ್ಷಗಳಲ್ಲಿ ಏನು ಸಿಗಬೇಕು ಅದರ 10 ಪಟ್ಟನ್ನು ಕೊಟ್ಟಾಗ ಇನ್ನೂ ಕೂಡ ಕೆಲವೊಮ್ಮೆ ನಮಗೆ ನಂಬಿಕೆ ಬರುದಿಲ್ಲ. ಪ್ರಾರ್ಥನೆಯ ಕಿಮ್ಮತ್ತೇನು, ಪ್ರಾರ್ಥನೆಯ ಒಂದು ಏನ್ ಹೇಳ್ತೀವಿ ವ್ಯಾಲ್ಯೂ ಏನು ಅಂತ ಹೇಳಿ. ಇಲ್ಲಿ ಏನೇನು ಮಿರಾಕಲ್ಗಳಾಕವು, ನನ್ನ ಬದುಕಲ್ಲಿ ಏನೇನು ಪವಾಡಗಳಾಗ್ಯಾವ ಅನ್ನುವಂಥದ್ದು ನನ್ನ ಸ್ಪಷ್ಟವಾಗಿ ನನ್ನ ಕಲ್ಪನೆ ಇದೆ. ಆದ್ರೂ ಕೂಡ ಈ ಕಾಂಜಿ ಪಿಂಜಿಗೆ ಹೆದರಾಕ್ ಹೋಗ್ತೀನಿ, ಕಾಂಜಿ ಪಿಂಜಿ ಬಗ್ಗೆ ಮಾತಾಡಕ್ ಹೋಗ್ತಿತ್ತು. ಅದನ್ನ ಹೇಳ್ತಾರ ಅವ್ರು. ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಈ ಪ್ರಾರ್ಥನೆಯ ಸಾಮರ್ಥ್ಯ ಏನಂತ ಹೇಳಿ, ಅದರ ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ಸಲ ರುಜುವಾತ್ ಆಗ್ಯಾವ, ನಮ್ಗೆ ಅನುಭವನೂ ಆಗ್ಯಾವ. ಈ ಪ್ರಾರ್ಥನೆಯಿಂದ ಏನೇನ್ ಆಕೈತನೋ ಅಂತ ಕೆಲವೊಮ್ಮೆ ಮನದಟ್ಟಾಗುದಲ್ಲ, ಕೆಲವೊಮ್ಮೆ ನಾವು ಮತ್ತೆ ಆಕ್ಷೇಪ ಮಾಡ್ತೀವಿ. ಅಂದ್ರೆ ಪೂರ್ಣ ಪ್ರಮಾಣದ ನಂಬಿಕೆ ನಮಗೂ ಕೂಡ ಇಲ್ಲ ಪ್ರಾರ್ಥನೆ ಮತ್ತು ಧ್ಯಾನದ ಮೇಲೆ. ಅದಕ್ಕೆ ಹೇಳ್ತಾರ ಅವ್ರು, ನಮ್ಮಲ್ಲಿ ಈ ತರದ ಅನುಭವ ಇರೋರು, ನಾನು ಅದೇನಿಲ್ಲ, ನನಗೊಮ್ಮೆ ನಂದು ಎಂತೆಂಥ ಪರಿಸ್ಥಿತಿ ಒಳಗೆ ದೇವ್ರು ಕಾಪಾಡೋಣ ಅದನ್ನೆಲ್ಲ ನೆನಪಿಗೆ ಬರುದಿಲ್ಲ. ನಾನು ಮತ್ತೆ ಕೊಯ್ ಸಿಸ್ಟಮ್ ಬಗ್ಗೆ, ವ್ಯವಸ್ಥೆ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಅದು ನಡೀತಾನೆ ಇರ್ತದೆ. ಆದ್ರೂ ಕೂಡ ನಾವು ಈ ಕೊಯ್ ಮಾಡ್ತಿರ್ತೀವಿ ಸ್ನೇಹಿತರೆ. ಅದಕ್ಕೆ ಹೇಳ್ತಾರ ಅವ್ರು, ನಮ್ಮಲ್ಲಿ ಈ ತರದ ಅನುಭವ ಇರೋರು ಇದನ್ನ ತಕ್ಷಣ ಅರ್ಥೈಸಿ ಅನುಕಂಪ ಬೀರಬಲ್ಲವರಾಗಿರ್ತಾರೆ. ನಮ್ಮೊಳಗೆ ಏನೋ ಒಂದು, ನಮ್ಮೊಳಗಿರುವಂಥದ್ದು ಒಂದು ವಿಷಯ, ನಮ್ಮೊಳಗೆ ಇರುವಂತಹ ಒಂದು ಯಾವುದೋ ಭಾವನೆ ಇವತ್ತಿಗೂ ನಾವು ದೇವರಿಗೆ ತಲೆಬಾಗುವುದನ್ನ ಹೇಗೆ ತಡೆಯುತ್ತಿತ್ತೆಂಬುದು ನಮಗ ನೆನಪದ. ನಾನು ಅದಕ್ಕಲ್ಲಿ ಏನೂ ಹೆಸರು ಕೊಟ್ಟಿಲ್ಲ. ಅವರು ನಮ್ಮೊಳಗೆ ಏನೋ ಒಂದು ಅಂತ ಹೇಳ್ಬಿಡ್ತಾರ. ಅದನ್ನ ಅಹಂಕಾರ ಅನ್ಕೊಂತಿರೋ, ಸ್ವಾಭಿಮಾನ ಅಂತಿರೋ, ಪ್ರತಿಷ್ಠೆ ಅಂತಿರೋ, ಅಹಂ ಅಂತಿರೋ, ದಿಮಾಕು ಅಂತಿರೋ, ಭಯ ಅಂತಿರೋ, ಕ್ರೂರತ್ವ ಅಂತಿರೋ,
ನನ್ನಲ್ಲಿ ಇರುವಂತದ್ರು ಯಾವುದು ಹೆಸರು ಕೊಡಂಗಿಲ್ಲ. ನಮ್ಮೊಳಗೆ ಏನೋ ಒಂದು ನಾನು ದೇವರ ಎದುರಿಗೆ ತಲೆಬಾಗೋದನ್ನ ತಡಿತಿತ್ತದು. ನಾನೇ ಗ್ರೇಟು, ನಾನೇ ಭಾರಿ, ದೇವ್ರಿಗೆ ಯಾಕೆ ನಾನು ಬಗ್ಗಬೇಕು, ದೇವ್ರಿಗೆ ಯಾಕೆ ನಾನು ಬಾಗಬೇಕು, ಆ ಭಾವನೆಯನ್ನು ಕೂಡ ಒಂದು ಹೆಸರು ಕೊಟ್ಟಿಲ್ಲ ಅಲ್ಲಿ. ನಮ್ಮ ಒಳಗಿರುವಂತ ಒಂದು ಯಾವುದೋ ಒಂದು ವಿಷಯ, ಯಾವುದೋ ಒಂದು ದೋಷ, ಅಥವಾ ಯಾವುದೋ ಒಂದು ಕ್ಯಾರೆಕ್ಟರ್, ಯಾವುದೋ ಒಂದು ಏನು ವಿಶೇಷ ಗುಣ ಅನ್ಕೊಟ್ರೆ ಅದನ್ನ ಹೋಲ ಕಡೆ ಕೆಟ್ಟ ಒಂದು ಬೇಡ. ನಮ್ಮಲ್ಲಿರುವಂತ ಒಂದು ಯಾವುದೋ ವಿಶೇಷ ಗುಣ ನಮ್ಮನ್ನು ದೇವರ ಮುಂದೆ ಬಾಗಲಿಕ್ಕೆ ತಡೆ ಹಿಡಿತಿತ್ತು. ದೇವರಿಂದ ಬಾಗಿ ಸೃಷ್ಟಿಕರ್ತನ ಮುಂದೆ ಬಾಗಿ ಬಿಟ್ಟಿದ್ರೆ ಇಲ್ಲಿ ತನಕ ಬಂದು ಕುಂದಿರ್ತಿದ್ದಲ್ಲ, ಆರಾಮಾಗಿರ್ತಿತ್ತು ಜೀವನ. ಇವತ್ತಿಗೂ ನಮಗೆ ನೆನಪದ. ಮೊದಲಿಗೆ ಹೇಳ್ತಾರಲ್ಲಿ, ನಮ್ಮಲ್ಲಿ ಹಲವರು ತರ್ಕದ ಮುಖಾಂತರ ದೇವರೆಂಬುದೇ ಇಲ್ಲವೆಂದು ವಾದಿಸಲು ಸಮರ್ಥರಿದ್ದರು. 100%. ನೀವು ಕಾರ್ಯಕ್ರಮ ಹೇಳ್ರಿ, ನೀವು ಹೆಜ್ಜೆಗಳು ಹೇಳ್ರಿ, ಎಲ್ಲ ಒಳ್ಳೆ ಓಕೆ, ಆದ್ರೆ ದೇವ್ರ ಅದನ್ನು ನಾವು ನಂಬಂಗಿಲ್ಲ ಅನ್ನುವಂಥದ್ದು ಇದ್ರು. ದೇವ್ರಿದ್ರೆ ಅದನ್ನು ಪ್ರೂವ್ ಕೂಡ ಮಾಡ್ತಿದ್ರು. ಅದನ್ನ ದೇವ್ರು ಇಲ್ಲ ಅನ್ನುವಂಥದ್ದನ್ನ ನಾವು ಪ್ರೂವ್ ಮಾಡಬಲ್ಲೆವು ಅನ್ನುವಂಥದ್ದು ಮಾತುಗಳನ್ನು ನಾವು ಕೇಳಿದ್ವಿ ನಾಸ್ತಿಕರ ಬಾಯಿಂದ. ಇವತ್ತಿಗೂ ಕೇಳ್ತೀವಿ ಕೆಲವೊಮ್ಮೆ ಅಲ್ಲೇ ಇಲ್ಲೇ ಬರ್ತದಲ್ಲಿ ಹೇಳ್ತಾರ. ಹೌದಾ, ದೇವ್ರಿದನ, ದೇವ್ರಿದ್ರೆ ಎಲ್ಲ ಅಪಘಾತಗಳು ಯಾಕಕ್ಕವು, ಆಕ್ಸಿಡೆಂಟ್ಗಳು ಯಾಕಕ್ಕವು, ರೋಗ ರುಜಿನಗಳು ಯಾಕೆ ಬರ್ತಾವು? ನೋಡ್ರಲ್ಲ ಬನ್ನಿ, ಕೋವಿಡ್ ಹೆಂಗಿತ್ತು? ಕೋವಿಡ್ ಅದ್ಯಾಕೆ ಬಂತು? ದೇವ್ರಿದ್ರೆ. ಈ ಕ್ರೂರತ್ವ, ಒಬ್ಬರನ್ನಕ್ಕೊಬ್ರು ಕಂಡ್ರೆ ಆಗುದಿಲ್ಲ. ನೋಡ್ರಿ ಅಲ್ಲಿ ಉಕ್ರೇನ್, ರಷ್ಯಾ, ಅಫ್ಘಾನಿಸ್ತಾನ್, ಇರಾನ್ ಏನೇನ್ ನಡೆದಾವು. ಇರಾನ್ ಅಲ್ಲ, ಯಾವ್ದು ಅಫ್ಘಾನಿಸ್ತಾನ್ ಅಲ್ಲ, ಇರಾಕ್ ಏನದು, ಇರಾಕ್. ಈ ಎಲ್ಲ ಕ್ರೂರತ್ವ, ಬಾಂಬ್ ಬಿಡುದು, ಮತ್ತೊಬ್ಬರನ್ನ ಹೊಡಿದು, ಹಿಂಸೆ ಮಾಡುದು, ತಾಯಿ ಹೊಡಿದು. ಮೊನ್ನೊಂದು ಯಾವ್ದು ಮೆಡಿಕಲ್ ಹುಡುಗಿನ ರೇಪ್ ಮಾಡಿ ಕಲಾಸ ಮಾಡಿ, ಇದೆಲ್ಲ ಕ್ರೂರತ್ವ. ದೇವ್ರಿದ್ರೆ ಇವೆಲ್ಲ ಯಾಕ? ಸಮಾಜದಲ್ಲಿ ಜನ ಮಾಡುವಂತ ಅನ್ಯಾಯ ನಮಗೂ ಮಾಡಿರ್ತಾರ, ನಿಮಗೂ ಮಾಡಿರ್ತಾರ, ಗುರ್ತಿರ್ತದೆ ನಿಮ್ಗೆ. ಸಾಕಷ್ಟು ಜನ ಅನ್ಯಾಯ ಮಾಡ್ತಾರ. ಅದ್ರ ಬಗ್ಗೆ ಎಲ್ಲ ಏನು, ದೇವ್ರಿದ್ರೆ ಕಣ್ಣು ಮುಚ್ಕೊಂಡು ಯಾಕೆ ಕುಂತಾನ? ಇದ್ರ ಬಗ್ಗೆ ಏನಾರ ಮಾಡ್ಬೇಕಾಗಿತ್ತಲ್ಲ. ಸಾಕಷ್ಟು ಫ್ಲಡ್ ಮೊನ್ನೆ ವಯನಾಡು ತೊಳ್ಕೊಂತ ಹೋಗ್ತು. ದೇವ್ರಿದ್ರೆ ಆಗ್ತೈತೇನು? ಯಾಕೆ ಸಾಯ್ ಹೊಡಿಬೇಕು? ಸೃಷ್ಟಿಕರ್ತ ಅವನೇ ಕರ್ಕೊಂಡ್ ಬಂದವ, ಮತ್ತ ಅವನೇ ಯಾಕೆ ತೊಳ್ಕೊಂಡು ಹೋದ? ಈ ಕ್ವಶನ್ಗಳನ್ನ ಕೇಳ್ತೇವೆ. ಬಹಳ ಸರಳ ಅಲ್ಲ ಈ ಕ್ವಶನ್ಗಳೆಲ್ಲವನ್ನ ಕೇಳಲಿಕ್ಕೆ. ಹಿಂದಿರುವ ಕಾರಣ ವಯನಾಡು, ಯುದ್ಧ, ರೇಪು, ಕ್ರೂರತ್ವ, ಮರ್ಡರು, ಅನ್ಯಾಯ, ಇವುಗಳ ಬಗ್ಗೆ ನೋಡ್ಬೇಕಲ್ಲ. ಇಲ್ಲಿ ದುರದೃಷ್ಟ ಹುಟ್ಟಿನ ಬಗ್ಗೆ ಅಂತ ಹೇಳ್ತಾರ. ಅಂದ್ರೆ ಅಂಗವಿಕಲರಿರ್ತಾರ, ವಿಕಲಚೇತನ ಅಂತ, ದುರದೃಷ್ಟ ಹುಟ್ಟು. ದೇವರಿದ್ರೆ ಹಂಗ್ಯಾಕೆ ಹುಟ್ಟಿಸ್ಬೇಕು? ದೇವರಿದ್ರೆ ಅದನ್ಯಾಕೆ ಅಂಗವನ್ನ ಕಡಿಮೆ ಮಾಡ್ಬೇಕು? ಎಲ್ಲ ಹೇಳ್ತೀವಿ ನಾವು. ಹತೋಟಿ ಇಲ್ಲದ ಪರಿಸ್ಥಿತಿಗಳು, ಕಂಟ್ರೋಲ್ ಇಲ್ಲ, ಖಂಡಿತ ಸಿಚುವೇಶನ್ ಕಂಟ್ರೋಲ್ ಬರುವುದಿಲ್ಲ. ನೋಡ್ತಿರ್ತಾರೆ ಜನರಲ್ ಆಗಿ ಉದಾಹರಣೆಗಳನ್ನು ತಗೊಳ್ಳೋದು. ಮೊನ್ನೆ ಅದು ಬಂಗಾಳದಾಗ, ಕಲ್ಕತ್ತಾದಾಗ ನಡೆದು ಅನ್ಕಂಟ್ರೋಲ್ ಸಿಚುವೇಶನ್. ಸೊ ಇಂಥ ಎಲ್ಲ ಸಿಚುವೇಶನ್ಗಳು, ಎಲ್ಲ ಇಂಥ ಪರಿಸ್ಥಿತಿಗಳ ಪರಿಣಾಮದ ದುಃಖಭರಿತ ಜೀವನಗಳ ಬಗ್ಗೆ ಏನು, ಅಲ್ಲಿಂದ ಯಾರೋ ಅನ್ಮ್ಯೂಟ್ ಆಗ್ಯಾರ ನೋಡಿ ಸರ್ ಸ್ವಲ್ಪ. ಇಂಥ ಎಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸುವಂತ ಜೀವನಗಳ ಬಗ್ಗೆ ಏನು, ದೇವರಿದ್ರೆ ಇದೆಲ್ಲ ಮಾಡಕ್ ಬಿಡ್ತಿದ್ ನಾನು? ಅದಕ್ಕೆ ಅವ್ರು ಹೇಳ್ತಾರೆ ಅಲ್ಲಿ, ಖಂಡಿತವಾಗಿ ಇಂಥ ರೀತಿ ವಿಷಯಗಳಲ್ಲಿ ನ್ಯಾಯವಿರುವುದು ಸಾಧ್ಯವಿಲ್ಲ. ನ್ಯಾಯನೇ ಇಲ್ಲ, ದೇವ್ರು ಮಾಡಿದ್ದೆಲ್ಲ ತಪ್ಪು. ಸೂಕ್ಷ್ಮವಾಗಿ ಕುಂತು ನೋಡಿದಾಗ ಆಮೇಲೆ ಅದು ಮುಂದೆ ಬರ್ತೈತಿ. ಹಂಗಾಗಿ ನಾವು ಏನ್ ಬಂದ್ಬಿಡ್ತೀವಿ, ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ. ಕಣ್ಣಿಗೆ ಕಾಣುವಂತ ಎಲ್ಲ ಸ್ಥಿತಿಗಳನ್ನ, ಸನ್ನಿವೇಶಗಳನ್ನ ನೋಡಿ ದೇವರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ದೇವರು ಇರುವುದೂ ಸಾಧ್ಯ ಇಲ್ಲ, ದೇವರಿದ್ರೆ ಇಂಥವೆಲ್ಲವೂ ಆಗುವುದಿಲ್ಲ ಅನ್ನುವಂಥದ್ದನ್ನ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತೀವಿ. ಈ ತಾರ್ಕಿಕ ಅಂತ್ಯಕ್ಕೆ ಬರುವಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ತಪ್ಪು ಅಂತ ಮುಂದೆ ನಮ್ಗೆ ಗುರ್ತಾಕುವಂತ ಹೋಗ್ತೈತಿ. ಇಲ್ಲ ಸ್ನೇಹಿತರೆ, ಖಂಡಿತವಾಗಿ ಪ್ರತಿಯೊಂದಕ್ಕೂ ಕಾರಣ ಇದೆ. ನಾವು ಇಲ್ಲಿ ಸಾಧ್ಯವಿಲ್ಲ, ಹಾಗಾಗಿ ದೇವರಿರುವುದು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ತೆಗೆದು ಹಾಕ್ಬೇಕಾಕತಿ. ಅದು ಮುಂದಿನ ಪ್ಯಾರಾಗಳಲ್ಲಿ ಬರ್ತದೆ. ಅದು ಬರ್ತದೆ. ಅದನ್ನ ನಮ್ಮ ಕಲ್ಪನೆಯಿಂದ ಅವರು ಮಾಸಿಸ್ತಾರೆ. ಕಲ್ಪನೆ ನಮ್ಮ ಕಣ್ಣೆದುರಿಗಿನ ಚಿತ್ರಣದಿಂದ ಅವುಗಳನ್ನ ಎಲ್ಲವನ್ನ ತೆಗಿತಾ ಹೋಗ್ತಾರೆ. ಅವುಗಳನ್ನ ನೋಡೋನು. ಇನ್ನೊಂದು ಪ್ಯಾರಾ ಓದಿ ಸರ್ ಪ್ಲೀಸ್. ಕೆಲವೊಮ್ಮೆ ನಾವು ಸ್ವಲ್ಪ
ವಿಭಿನ್ನವಾದ ದಾರಿಯನ್ನು ಹಿಡಿದಿರಬಹುದು. ನಾವು ನಮಗೇ ಹೇಳಿದೆವು, ಹೌದು, ಬಹುಶಃ ಮೊಟ್ಟೆಗಿಂತ ಮೊದಲು ಕೋಳಿ ಇದ್ದಿರಬಹುದು. ಜಗತ್ತಿಗೆ ಪ್ರಾಥಮಿಕ ಉದ್ದೇಶ ಇದ್ದಿರಬಹುದು. ಅಣುವಿನ ದೇವರು ಇದ್ದಿರಬಹುದು. ಆದರೆ ಆ ದೇವರಿಗೆ ಮಾನವರ ಬಗ್ಗೆ ಪರಿವೆ ಅಥವಾ ತಿಳಿವು ಇದೆ ಎನ್ನುವುದಕ್ಕೆ ಪುರಾವೆ ಏನೂ ಇಲ್ಲ. ನಾವು ಎಯನ್ನು ಮೆಚ್ಚುತ್ತೇವೆ ಹಾಗೂ ಅದರ ಮೂಲಕ ಪವಾಡಗಳೇ ಆಗಿವೆ ಎನ್ನುವುದನ್ನು ಒಪ್ಪುವುದರಲ್ಲಿ ನಾವು ಮೊದಲಿಗರು. ಆದರೆ ವಿಜ್ಞಾನಿಯೊಬ್ಬ ತನ್ನ ಪ್ರೀತಿಯ ಸಿದ್ಧಾಂತವು ತಪ್ಪೆಂದು ಸಾಧಿತವಾಗಬಹುದೆನ್ನುವ ಹೆದರಿಕೆಯಿಂದ ಒಂದು ಪ್ರತ್ಯೇಕ ಪ್ರಯೋಗ ನಡೆಸಲು ಹಿಂಜರಿಯುವಂತೆ ನಾವು ಧ್ಯಾನ ಮತ್ತು ಪ್ರಾರ್ಥನೆಯಿಂದ ತೀವ್ರವಾಗಿ ಹಿಮ್ಮಟ್ಟಿದ್ದೆವು. ಅಂತಿಮವಾಗಿ ನಾವು ಪ್ರಯೋಗವನ್ನು ಮಾಡಿದೆವು. ನಾವು ನಿರೀಕ್ಷಿಸಿರದ ಫಲಿತಾಂಶ ದೊರೆತಾಗ ನಮ್ಮ ಅನುಭವವೇ ಬೇರೆ ತೆರನಾಗಿತ್ತು. ನಿಜವಾಗಿಯಾದರೂ ಆಗಬಹುದಾದಂತಹದ್ದು ಪ್ರಾರ್ಥನೆಯನ್ನು ಹೀಯಾಳಿಸುವವರು ಪ್ರಾಯಶಃ ಯಾವತ್ತೂ ಅದನ್ನು ಪ್ರಯತ್ನಿಸದವರಾಗಿರುತ್ತಾರೆ ಎನ್ನುವ ಮಾತು ಅಕ್ಷರಶಃ ಸತ್ಯವೆನಿಸುತ್ತದೆ. ಬರ್ತದ. ನಾ ಹೇಳಿದ್ನ ಈ ಎಲ್ಲವನ್ನ ಕ್ಲಿಯರ್ ಮಾಡ್ಕೊತ ಹೋಗ್ತಾರೆ ಅಂತ ಹೇಳಿ. ಹೌದು, ಕೆಲವೊಮ್ಮೆ ನಾವೆಲ್ಲರೂ ಒಂದು ಬೇರೆ ಬೇರೆ ದಾರಿಯನ್ನು ಹಿಡಿದಿರ್ಬೋದು, ಅದು ವಿಭಿನ್ನ ದಾರಿಯನ್ನು ಹಿಡಿದಿರ್ಬೋದು. ನಾವು ನಮಗೆ ಹೇಳಿವಿ ಬಹುಶಃ ಮೊಟ್ಟೆಗಿಂತ ಮೊದಲು ಕೋಳಿ ಇದ್ದಿರ್ಬೋದು ಅಂತ. ಆ ತಾರ್ಕಿಕವನ್ನು ವಿಚಾರ ಮಾಡ್ತಿದ್ವಿ, ಆ ಲಾಜಿಕ್ ಅನ್ನ ಕೇಳ್ತಿದ್ವಿ. ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತ. ಕೋಳಿ ಮೊಟ್ಟೆ ಇಲ್ಲಾರ್ದ ಕೋಳಿ ಇಲ್ಲ, ಕೋಳಿ ಇಲ್ಲಾರ್ದ ಮೊಟ್ಟೆ ಹೆಂಗ್ ಬಂತು? ಆ ತಾರ್ಕಿಕ ಒಂದು ವಿಚಾರವನ್ನ ಮಾಡಿಕೊಂಡು ಕೆಲವೊಮ್ಮೆ ನಾವು ಸುಮ್ಮನೆ ಆಗ್ತಿದ್ವಿ. ಇವತ್ತಿಗೂ ಪ್ರಾಥಮಿಕ ಉದ್ದೇಶ ಈ ಜಗತ್ತಿಗೆ, ಈ ಯೂನಿವರ್ಸಿಗೆ ಅಥವಾ ಈ ಭೂಮಂಡಲ ಏನಂತ ಹೇಳ್ತೀವಿ ನಾವು, ಈ ಭೂಮಂಡಲಕ್ಕೆ ಅಥವಾ ಈ ಪ್ರಪಂಚಕ್ಕೆ ಒಂದು ಫಸ್ಟ್ ಕಾಸ್ ಅಂತ ಹೇಳ್ತೀವಿ. ಪ್ರಾಥಮಿಕ ಉದ್ದೇಶ ಇದ್ದಿರಬಹುದು. ಅಣುವಿನ ದೇವರು ಅಂದ್ರೆ ಹೇಳ್ತಾರಲ್ಲಿ ದ ಗಾಡ್ ಆಫ್ ದ ಆಟಮ್ ಇದ್ದಿರಬಹುದು. ಆದ್ರೆ ಆ ದೇವರು ಏನ್ ಅದಾನಂತ ಹೇಳಿ ನಾವು ಅನ್ಕೊಂತೀವಲ್ಲ, ಆ ದೇವರಿಗೆ ಮಾನವರ ಬಗ್ಗೆ ಪರಿವೆ ಅಥವಾ ತಿಳಿವು ಅಥವಾ ಅದರ ಅರಿವು ಇದೆ ಅನ್ನೋದಕ್ಕೆ ಯಾವ ಪುರಾವೆಯೂ ಇಲ್ಲ ಅನ್ನುವಂಥದ್ದನ್ನು ವಾದಿಸ್ತೀವಿ ನಾವು. ಖಂಡಿತಲ್ಲ, ಈ ಪಾಯಿಂಟ್ ಅನ್ನು ಮುಂದೆ ಕ್ಲಿಯರ್ ಮಾಡ್ಕೊತಾ ಹೋಗ್ತಾರೆ. ನಾವು ವೈಜ್ಞಾನಿಕವಾಗಿ ಮಾತಾಡ್ಬೋದು, ಬಯೋಲಾಜಿಕಲಿ ಬಗ್ಗೆ ಮಾತನಾಡೋದು, ಮನುಷ್ಯನ ಹುಟ್ಟು ಹೇಗಾಗ್ತು ಅಂತ ಮಾತಾಡ್ಬೋದು. ಸುಮ್ಮನೆ ಕುಂತು ಸೈಲೆಂಟ್ ಆಗಿ ನೋಡ್ರಿ, ವಿಚಾರ ಮಾಡ್ರಿ. ನಾವು ಬಂದಿದ್ದು ಗಂಡು ಹೆಣ್ಣಿನಿಂದ ಬಂದೀವಿ ಅಂತ ಹೇಳ್ತೀವಲ್ಲ, ತಂದೆ ತಾಯಿಯರಿಲ್ಲ ಅಂದ್ರೆ ಎಲ್ಲಿದ್ದು ಬರ್ತಿದ್ವಿ? ಹೌದು, ಆ ತಂದೆ ತಾಯಿಯನ್ನು ಈ ಜಗತ್ತಿನಲ್ಲಿ ಯಾರು ತಂದಿಟ್ರು ಅನ್ನುವಂತ ಮೂಲ ಕ್ವಶನ್ ಅನ್ನ, ಮತ್ತೆ ಅದೇ ಕ್ವಶನ್, ಮೊಟ್ಟೆ ಮೊದಲ ಕೋಳಿ ಮೊದಲ? ಯಾರ ಜನ ಇರ್ಬೇಕಲ್ಲ ಈ ಭೂಮಿ ಮೇಲೆ. ಆ ಬಂದಾಗ ಅದು ಮುಂದೆ ಬೆಳ್ಕೋತ ಬಂದೈತಲ್ಲ, ಅವ್ರನ್ನ ಯಾರು ತಂದಿಟ್ರು? ಮೂಲಭೂತ ಕ್ವಶನ್ ಅಲ್ಲಿದೆ. ಅದಕ್ಕೆ ಹೇಳ್ತಾರ ಅವ್ರು, ಆ ದೇವರಿಗೆ ಮಾನವರ ಬಗ್ಗೆ ಪರಿವೆ ಅಥವಾ ತಿಳಿವು ಇದೆ ಅನ್ನೋದಕ್ಕೆ ಪುರಾವೆ ಇಲ್ಲ. ಓಕೆ, ನಾವು ಹಂಗ ಅನ್ಕೊಂತೀವಿ, ಅದ್ರ ಪರಿವಿದೆ. ನಾವು ಎನ್ನ ಮೆಚ್ಚುತ್ತೇವೆ. ಯಾಕ? ಎ ಬಂದ ನಂತರ ನಮ್ಮ ಬದುಕು ಸರಿಯಾಗೈತಿ. ಐ ಆಮ್ ದ ಮಿರಾಕಲ್ ನಾವು ಹೇಳ್ತೇವಲ್ಲ, ಐ ಆಮ್ ದ ಮಿರಾಕಲ್. ಹೌದು, ಕಾರ್ಯಕ್ರಮ ಪವಾಡ ಅದ್ರ ಏನಂತಾರೆ ಇದಕ್ಕೆ? ಈ ಕಾರ್ಯಕ್ರಮದ ಪವಾಡಗಳಾಗ್ತವೆ. ಈ ಕಾರ್ಯಕ್ರಮದಲ್ಲಿ ಪವಾಡಗಳಾಗ್ತವು, ಅದ್ಭುತಗಳಾಗ್ತವು. ಸೊ ಇದನ್ನ ನಾವು ಮೆಚ್ತೀವಿ. ಇಲ್ಲಿ ಬಂದ ನಂತರ ಅಲ್ಲ, ನಮ್ಮ ಜೀವನದಲ್ಲಿ ಪವಾಡಗಳಾಗ್ಯಾವ. ಎಲ್ಲರಿಗಿಂತ ದೊಡ್ಡ ಪವಾಡ ಏನಪ್ಪ ಅಂದ್ರೆ ಕುಡಿತ ಬಿಟ್ಟು ದೂರ ನಿಂತಿದ್ದು. ಅದಕ್ಕಿಂತ ದೊಡ್ಡ ಪವಾಡ ಇನ್ನೇನಾಗಬೇಕಾಗಿತ್ತು ನಮ್ಮಲ್ಲಿ. ಸೊ ಇದನ್ನ ಒಪ್ಪಿಕೊಳ್ಳೋದ್ರಿಂದ ನಾವು ಮೊದಲು 100% ಪ್ರತಿಯೊಬ್ಬನು ಮೊದಲಂತ ನಾವು ಒಪ್ಕೋತೀವಿ. ನಮ್ಮ ಕಾರ್ಯಕ್ರಮನೇ ಶ್ರೇಷ್ಠ, ನಮ್ಮ ಈ 12 ಹೆಜ್ಜೆಗಳನ್ನೇ ಶ್ರೇಷ್ಠ, ಈ ಕಾರ್ಯಕ್ರಮವನ್ನು ಕಂಡು ಹಿಡಿದವ್ರಿಗೆ ಶ್ರೇಷ್ಠ, ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಂತವ್ರಿಗೆ ಶ್ರೇಷ್ಠ. ಇಲ್ಲಿರುವಂತ ಹೆಜ್ಜೆಗಳಿಂದ ಬದುಕಿನಲ್ಲಿ ಎಲ್ಲವೂ ಬದಲಿ ಆಗ್ತದ ಅನ್ನುವಂಥದ್ದನ್ನ ನಾವು ಮೆಚ್ಚುತ್ತೀವಿ, ಒಪ್ಪುತ್ತೀವಿ. ಅದ್ರಾಗೂ ಕೂಡ ನಾವು 100% ನಾವು ಮೊದಲುಗರು. ಈ ಕಾರ್ಯಕ್ರಮದ ದಸೆಯಿಂದಾಗಿ ನಮ್ಮ ಜೀವನ ಸರಿಯಾಗಿ ಹೊಂಟದ, ಎಲ್ಲ ಪವಾಡ ಆಗೈತಿ. ಆದರೆ ಅಂತ ಬರೀತಾರ ಅವರು, ಆದರೆ ವಿಜ್ಞಾನಿಯೊಬ್ಬ ತನ್ನ ಪ್ರೀತಿಯ ಸಿದ್ಧಾಂತವು ತಪ್ಪೆಂದು ಸಾಧಿತವಾಗಬಹುದೆನ್ನುವ ಹೆದರಿಕೆಯಿಂದ
ಒಂದು ಪ್ರತ್ಯೇಕ ಪ್ರಯೋಗ ನಡೆಸಲು ಹಿಂಜರಿಯುವಂತೆ ನಾವು ಧ್ಯಾನ ಮತ್ತು ಪ್ರಾರ್ಥನೆಯಿಂದ ತೀವ್ರವಾಗಿ ಹಿಮ್ಮೆಟ್ಟಿದೆವು. ಈ 2-3 ಸಾಲುಗಳ ಅರ್ಥ ಏನಪ್ಪಾ ಅಂತಂದ್ರ, ನಮ್ಮ ಕಲ್ಪನೆ ಒಳಗ 12 ಹೆಜ್ಜೆಗಳು ಕಾರ್ಯಕ್ರಮ ಅತ್ಯಂತ ಶ್ರೇಷ್ಠ, ಅತ್ಯಂತ ಪವಾಡವನ್ನ ಸೃಷ್ಟಿಸುವಂತಹ ಕಾರ್ಯಕ್ರಮ ಅಂತ ಹೇಳಿ ನಾವು ಒಪ್ಕೋತೀವಿ 100%. ಇದೇ 100%. ಇದ್ರನ್ನ ಬಿಟ್ರೆ ಮತ್ತೆ ಇನ್ನೇನು ಮಾಡೋಂಗಿಲ್ಲ. ಇದು ಬರೋಬ್ಬರಿ ಐತಿ, ಇದು ಇಷ್ಟ ಇರ್ಲಿ. ಈಗ ಒಬ್ಬ ವಿಜ್ಞಾನಿ ತಾನೇನು ಕಂಡು ಹಿಡಿದನ ಅದೇ ಶ್ರೇಷ್ಠ, ಇದಕ್ಕಿಂತ ಇನ್ನೂ ಶ್ರೇಷ್ಠ ಮಾಡಬಹುದೇನು ಅನ್ನುವಂಥ ಕಲ್ಪನೆಗೆ ಹೋಗುದಿಲ್ಲವ, ಅನ್ನುವಂಥ ವಿಚಾರಕ್ಕೆ ಹೋಗುದಿಲ್ಲ. ನಾನೇನು ಈಗ ಕಂಡು ಹಿಡ್ದೀನಿ ಇದೇ ಶ್ರೇಷ್ಠ, ಇದಕ್ಕಿಂತ ಮತ್ತೆ ಮುಂದೆ ಹೋಗೋದು ಬೇಡ, ಬೇರೆ ಪ್ರಯೋಗ ಮಾಡೋದೇ ಬೇಕಾಗಿಲ್ಲ. ಆದ್ರೆ ಸೂಕ್ಷ್ಮವಾಗಿ ನೋಡ್ರಿ, ಸೂಕ್ಷ್ಮವಾಗಿ ಈ ಸಾಲುಗಳನ್ನ ನೋಡಿದಾಗ ಈ 12 ಹೆಜ್ಜೆಗಳು ಬರೀಲಿಕ್ಕೆ ಏನು ಕಾರಣ, ಯಾರು ಬರೆದ್ರು, ಬುಕ್ಕನ್ನ ಯಾರು ಬರೆದ್ರು, ಈ ಬರೀಲಿಕ್ಕೆ ತಲೆಯೊಳಗೆ ಯಾರು ಯೋಚನೆ ಹಾಕಿ, ಫೈನಲ್ ಕ್ವಶನ್ ಹೋಗ್ಬಿಡು. ಈ ಎಲ್ಲವನ್ನ ಮಾಡಲಿಕ್ಕೆ ಅವರ ತಲೆಯಲ್ಲಿ ಆ ಯೋಚನೆಯನ್ನ ಇಟ್ಟವ್ರು ಯಾರು? ಬಿಲ್ಗಾಗ್ಲಿ ಬಾಬ್ಗಾಗ್ಲಿ ಆ ಯೋಚನೆಯನ್ನ ಇಟ್ಟವ್ರು ಯಾರು? ಇದು ಮೂಲಭೂತವಾದ ಪ್ರಶ್ನೆ. ಅಂದ್ರೆ ಮೂಲ ಇದು. ಈ ಪ್ರಶ್ನೆಯನ್ನ ಉತ್ತರ ಕೊಡ್ರಿ. ಅವ್ರಿಗೆ ಆ ಯೋಚನೆಯನ್ನ ತಲೆಯಲ್ಲಿ ಹಾಕಿದವ್ರು ಯಾರು? ಆ ಯೋಚನೆಯನ್ನ ಹಿಡ್ಕೊಂಡು ಇವರು ಪ್ರಯೋಗಗಳನ್ನ ಮಾಡ್ಕೋತ ಹೋದ್ರು. ಈ ಪ್ರಯೋಗ ಮಾಡ್ಕೋತ ಬಂದಾಗ 12 ಹೆಜ್ಜೆಗಳು ಉದ್ಭವ ಆದವು. 12 ಹೆಜ್ಜೆಗಳನ್ನ ಪಾಲಿಸೋದ್ರಿಂದ ಪವಾಡಗಳು ಪವಾಡಗಳಾಗ್ತಾ ಹೋದು. ಪ್ರತಿಯೊಬ್ಬರ ಪ್ರತಿಯೊಬ್ಬರ ಜೀವನದಲ್ಲಿ ಪವಾಡಗಳಾಗ್ತಾ ಹೋದು. ಆಟೋಮೆಟಿಕ್ ಆಗಿ ಜೀವನ ಸುಧಾರಿಸಕತ್ತು ಬಂಧುಗಳದು. ಸೊ ಹಿಂಗಾಗಿ ಮತ್ತೆ ಬೇರೆ ಯೋಚನೆ ಮಾಡೋದು ಬೇಡ, ಮತ್ತೆ ಪ್ರತ್ಯೇಕವಾಗಿ ಇನ್ನೊಂದು ಪ್ರಯೋಗ ನಡೆಸೋದು ಬೇಡ. ಹಂಗಾಗಿ ನಾವೇನ್ ಮಾಡಿದೀವಿ, ಈ ಧ್ಯಾನ ಮತ್ತು ಪ್ರಾರ್ಥನೆಯನ್ನ ತೀವ್ರವಾಗಿ ಹಿಮ್ಮೆಟ್ಟಿದೆವು. ಅಂದ್ರೆ ಅದನ್ನ ಬೇಡಪ್ಪ, ನಮ್ಮ 12 ಹೆಜ್ಜೆಗಳದಾವ್ ಸಾಕು. ಆದ್ರೆ ಮೂಲ ಇರೋದೇ ಈ ಪ್ರಾರ್ಥನೆ ಧ್ಯಾನದಿಂದಾಗಿ. ಈ ಧ್ಯಾನದಿಂದಾಗಿ ವಿಚಾರಗಳು ಬಂದಿದ್ದು, ಆ ವಿಚಾರಗಳೇ ಬರಹ ರೂಪದಲ್ಲಿ ಹೊರಗೆ ಬಂದಿದ್ದು. ಇದು ನಾವು ನೋಡ್ಕೊಂಡಿದ್ದು. ಕಂಸಾಪೇಜ್ ಅವೆಲ್ಲ ಓದ್ಬೇಕು, ಬಿಲ್ರವ್ರ ಕತೆ ಒಳಗೆ ಅವೆಲ್ಲ ಓದಬೇಕು. ಕಂಸಾಪೇಜ್ ಇದು ಹೆಂಗ್ ಬೆಳೀತಾ ಬಂತು ಅವೆಲ್ಲವನ್ನು ಓದಿದಾಗ ಗುರ್ತಾಕೋತ್ ಹೋಗ್ತದೆ. ಸಾಕಷ್ಟು ವಿಷಯಗಳು ಬರೆದಿದ್ದಾರೆ ಬಿಲ್ರವ್ರು. ಬಹುಶಃ ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅನ್ನ ಬಿಟ್ಟು ಆ ಮನುಷ್ಯ ಆಲ್ಕೋಹಾಲಿಕ್ ಆಗ್ಲಾರ್ದನೆ ಈ ಜಗತ್ತಿಗೆ ಏನಾರು ನಾನು ಪರಿಚಯ ಆಗ್ಬೇಕು, ನನ್ನ ಹೆಸರು ಪ್ರಸಿದ್ಧ ಈ ಇತಿಹಾಸದಲ್ಲಿ ಉಳಿಬೇಕು, ನಾನು ಎಲ್ಲ ಕಡೆ ಆಗ್ಬೇಕಂದ್ರೆ ನನಗನ್ಸ ಮಟ್ಟಿಗೆ ಅವ್ನು 4 ಸಲ ನೊಬೆಲ್ ಕೊಡ್ಬೇಕಾಕಿತ್ತು. ಈ ಜಗತ್ತಿನವ್ರು 4 ಸಲ ಏನು ನಮ್ಮ ಕಡೆ ಕೊಡ್ತಾರಲ್ಲ ಅತ್ಯಂತ ಉನ್ನತ ಪ್ರತಿಷ್ಠಿತ ಪ್ರಶಸ್ತಿ ಈ ಕವಿಗಳಿಗೆ ಸಾಹಿತಿಗಳಿಗೆ ಕೊಡ್ತಾರೆ, ಯಾವ್ದದು ಜ್ಞಾನಪೀಠ, ಅಂತಾವು 4 ಕೊಡ್ಬೇಕಾಕಿತ್ತು ಬಿಲ್ರಿಗೆ. ಅಂತಿಂತ ಶಬ್ದಗಳನ್ನ ನಮ್ಮ ಮುಂದೆ ಇಟ್ಟಾನ ಸ್ನೇಹಿತರು. ಅಂತಿಂತ ಶಬ್ದಗಳನ್ನ ಬರ್ದಾರ. ಕವಿ ಆಗ್ಬೋದಿತ್ತು, ಸಾಹಿತ್ಯಕಾರ. ಆದ್ರೆ ಅವರನ್ನ ಏನ್ ಮಾಡಿದ್ರು ದೇವರು, ಒಬ್ಬ ಕುಡುಕನನ್ನಾಗಿ, ಒಬ್ಬ ಆಲ್ಕೋಹಾಲಿಕ್ನನ್ನಾಗಿ ಈ ಜಗತ್ತಿನಲ್ಲಿ ಇಟ್ಟು ಆಮೇಲೆ ಅವರಿಂದ ಇವೆಲ್ಲವನ್ನ ಮಾಡಿಸಿದ್ರು. ಅದು ಅವನಿಚ್ಛೆ. ಮೂಲವನ್ನ ನಾವು ಅರ್ಥ ಮಾಡ್ಕೊಂಡಾಗ ಪ್ರಾರ್ಥನೆ ಮತ್ತು ಧ್ಯಾನದಿಂದ ನಾವು ಹಿಂದೆ ಹೋಗ್ಬಾರ್ದು ಅಂತ ಹೇಳ್ತಾರ. ಸಾಕಷ್ಟು ನಾವು ಪ್ರಯೋಗ ಮಾಡ್ತೀವಿ. ಪ್ರಯೋಗ ಮಾಡಿ ಅದರ ನಾವೇನು ನಿರೀಕ್ಷೆ ಮಾಡಿರ್ತೀವಿ ಅದರ ಫಲಿತಾಂಶ ದೊರೆತಾಗ ನಮ್ಗೆ ಅದರ ಅನುಭವನೇ ಬೇರೆ ಆಗಿರ್ತದ ಸ್ನೇಹಿತರೆ. ಹೀಗಾಗಿ ನಿಜವಾಗಿ ಆದರೂ ಆಗಬಹುದಾದಂಥದನ್ನ ಪ್ರಾರ್ಥನೆಯನ್ನ ಹೀಯಾಳಿಸುವವರು ಪ್ರಾಯಶಃ ಯಾವತ್ತು ಅದನ್ನ ಪ್ರಯತ್ನಿಸದವರಾಗಿರುತ್ತಾರೆ. ಸುಮ್ಮನೆ ಅದರಿಂದ ಏನಾಗ್ತದೆ, ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ಧ್ಯಾನ ಮಾಡೋದ್ರಿಂದ ಏನಾರ ಸರಿ ಆಗ್ತದನ ಅಂತೇಳಿ ಯಾರು ಅದನ್ನ ಪ್ರಯತ್ನ ಕೂಡ ಮಾಡೋಂಗಿಲ್ಲ. ಇದು 100%. ಪ್ರಾರ್ಥನೆ ಧ್ಯಾನದಿಂದ ಏನಾಗ್ತೈತೆ ಅನ್ನೋಂಥದ್ದನ್ನ ಅದನ್ನ ಕಂಡುಕೊಂಡವರು, ಅದರ ರಿಸಲ್ಟ್ ಅನ್ನ ಅನುಭವಿಸಿದವ್ರು ಮಾತ್ರ ಕಂಟಿನ್ಯೂ ಇರ್ತಾರೆ. ಪ್ರಾರ್ಥನೆ ಧ್ಯಾನ ಮಾಡೋದ್ರಿಂದ ಏನ್ ಸಿಗ್ತದ ಬಿಡ ಅನ್ನೋಂಥವ್ರು ಸುಮ್ಮನೆ ಕುಂದಿರ್ತಾರ ಸ್ನೇಹಿತರೆ. ಸೊ ನಾವು ಕೂಡ ಇಲ್ಲಿಗೆ ನಿಲ್ಸೋಣ. 8:30 ಆಯ್ತು. ಅವ್ರಿಗೆ ಸಮಯ ನೋಡಿಲ್ಲ. ಪ್ರಶಾಂತ ಧಾಮದ ಸ್ನೇಹಿತರಿಗೆ ಹಾಗೂ ಕ್ಲಿಟಸ್ ಸರ್ಗೆ ತುಂಬಾ ಧನ್ಯವಾದಗಳು. ನಾನು ಇಲ್ಲಿ ನಿಲ್ಲಿಸ್ತೀನಿ. ಸಮಯ ನೋಡಿರ್ಲಿಲ್ಲ, ಯಾಕಂದ್ರೆ ಸಮಯ ಕಾಣೋದೇ ಇಲ್ಲ ನನಗಲ್ಲಿ ಮ್ಯಾಗ. ತುಂಬಾ ಧನ್ಯವಾದಗಳು ಆಲಿಸಿದವರಿಗೆ ಹಾಗೂ ಅವಕಾಶ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.